मान्यवर, अभी एक फैशन हो गया है, आम्बेडकर 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 आम्बेडकर। इतना नाम अगर भगवान का लेते तो 7 जन्मों तक स्वर्ग मिल जाता। अच्छी बात है ना? सुनिए तो। ಸಿಯಾನ್ ಕನ್ನಡ ವೀಕ್ಷಕರೇ, ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ನಾನು ಕಿರಣ್ ಕುಮಾರ್. ನಮ್ಮ ಚಾನೆಲ್ನಲ್ಲಿ ನಾವು ಇತ್ತೀಚೆಗೆ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆ ಬಗ್ಗೆ ಹೇಳ್ತೇವೆ. ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದೆ. ಪ್ರಧಾನಿ ನರೇಂದ್ರ ಮೋದಿಗಳು ಪ್ರಧಾನಿ. ಸೊ ನಾವು ಇವತ್ತು ಅವ್ರ ಬಗ್ಗೆನೇ ಮಾತನಾಡ್ಬೇಕು. ಅವ್ರು ಮಾಡೋ ಒಳ್ಳೆ ಕೆಲಸನೂ ಹೇಳ್ಬೇಕು, ಅವ್ರು ಮಾಡೋ ತಪ್ಪುಗಳನ್ನು ಹೇಳಬೇಕು. ನರೇಂದ್ರ ಮೋದಿಯ ತಪ್ಪುಗಳನ್ನ ಹೇಳಿದ ತಕ್ಷಣ ನಮ್ಮನ್ನ ದೇಶದ್ರೋಹಿಗಳು, ನರೇಂದ್ರ ಮೋದಿನ ಪ್ರಶ್ನೆ ಮಾಡಿದ ತಕ್ಷಣ ನೀವು ಗುಲಾಮರು, ಕಾಂಗ್ರೆಸ್ ಪಕ್ಷದವರು ಅಂತ ಹೇಳಕ್ ಶುರು. ಹಾಗಾದ್ರೆ ಪ್ರಶ್ನೆ ಮಾಡಬಾರ್ದ, ಕೇಳಲೇಬಾರ್ದ? ಇದು ಇವತ್ತಿನ ಮನಸ್ಥಿತಿ. ಈ ಮನಸ್ಥಿತಿ ಬಗ್ಗೆ ನಾನು ಮತ್ತೆ ಮಾತಾಡ್ತೀನಿ. ಅದೇ ಈ ಸ್ಥಿತಿ ಇವತ್ತಿದೆ. ಮೈಂಡ್ಸೆಟ್ ಆಫ್ ದಿ ಅಂಧಭಕ್ತ. ಯಾರಿಗೆ ಕ್ರಿಟಿಕಲ್ ಥಿಂಕಿಂಗ್ ಇಲ್ವೋ, ಯಾರಿಗೆ ಅನಾಲಿಸಿಸ್ ಇಲ್ವೋ, ಅವರು ಈ ರೀತಿ ನೀವೇನೇ ಹೇಳಿದ್ರು ಅದಕ್ಕೆ ಇನ್ನೊಂದು ಮಾತಾಡ್ತಾರೆ. ಈಗ ಮುಖ್ಯ ವಿಚಾರಕ್ಕೆ ಬಂದ್ರೆ, ಇವತ್ತು ನಾವು ನರೇಂದ್ರ ಮೋದಿ ಸರ್ಕಾರ ಇವತ್ತು ಮೋದಿ ಮೀಡಿಯಾ ಹೇಳ್ತಾ ಇದ್ದಾವೆ, ಮಾಸ್ಟರ್ ಸ್ಟ್ರೋಕ್ ಕೊಟ್ರು ಮೋದಿ. ಮಾಸ್ಟರ್ ಸ್ಟ್ರೋಕ್ ಹೊಡೆಯೋದು ಅಂದ್ರೆ ಗೊತ್ತಾ ನಿಮ್ಗೆ? ನಿಮಗೆಲ್ಲರೂ ಗೊತ್ತಿದೆ. ಸ್ಟ್ರೋಕ್ ಹೊಡೆಯೋದು ಪ್ಯಾರಲೈಸಿಸ್ ಅಂತ ಕರೀತಾರೆ. ಲಕ್ವಾ ಹೊಡೆಯೋದು ಅಂತ ಹೇಳಿ. ಯಾರಿಗೆ ಲಕ್ವಾ ಹೊಡೆದಿದೆ ಇವತ್ತು ಯಾರಿಗೆ ಲಕ್ವಾ ಹೊಡೆದಿದೆ? ಇವತ್ತು ಲಕ್ವಾ ಹೊಡೆದಿರೋದು ಯಾರಿಗೆ ಅಂತಂದ್ರೆ ನರೇಂದ್ರ ಮೋದಿ ಸರ್ಕಾರ, ಪ್ರಧಾನಿ ನರೇಂದ್ರ ಮೋದಿ ಅವರ ಬುದ್ಧಿಗೆ ಲಕ್ವಾ ಹೊಡೆದಿದೆ. ಇವತ್ತು ಅದನ್ನೇ ಮೋದಿ ಮೀಡಿಯಾ ಹೇಳ್ತಾರೆ. ಶಶಿ ತರೂರ್ ಅವರನ್ನ ನಿಯೋಗ ಅಂದ್ರೆ ಯುನೈಟೆಡ್ ನೇಷನ್ಸ್ಗೆ ನಿಯೋಗ ಕಳಿಸಾದ್ರೆ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ. ಎಲ್ಲ ಪಕ್ಷದನ್ನ ಕಳಿಸ್ತಾ ಇದ್ದೀವಿ. ಆಪರೇಷನ್ ಸಿಂಧೂರವನ್ನ ಹ್ಯಾಂಡಲ್ ಮಾಡಿದ ಯಾರು? ಭಾರತೀಯ ಸೇನೆ. ಎಲ್ಲ ಹಂತಗಳಲ್ಲಿ ಈ ದೇಶದ ಜನತೆಗೆ ಯಾರಿಗೂ ಏನೂ ಹೇಳದೆ ಡಿಸಿಷನ್ ತೆಗೆದುಕೊಂಡವ್ರು ಯಾರು? ನರೇಂದ್ರ ಮೋದಿ. ಆದ್ರೆ ಇವತ್ತು ವಿದೇಶಗಳಿಗೆ, ವಿಶ್ವಸಂಸ್ಥೆಗೆ ಹೋಗಿ ವಿವರಣೆ ಕೊಡಬೇಕಾಗಿರ್ತಕ್ಕಂಥದ್ದು. ಪಾಕಿಸ್ತಾನ ಟೆರರೈಸ್ ಮಾಡ್ತಾ ಇದೆ, ಟೆರರಿಸಂ ಮಾಡ್ತಾ ಇದೆ ಅಂತ ಹೇಳಿ ವಿಶ್ವಸಂಸ್ಥೆಗೆ ದಾಖಲೆ ಕೊಟ್ಟು ಬರಬೇಕಾದ ಕೆಲಸವನ್ನ ಮಾಡಬೇಕಾಗಿರೋದು ಯಾರು? ಶಶಿ ತರೂರ್ ಮತ್ತು ಇರೋ 7 ಪಕ್ಷಗಳ ಸರ್ವ ಪಕ್ಷಗಳ ಸದಸ್ಯರು. ಇದುವರೆಗೂ ಸರ್ವ ಪಕ್ಷಗಳ ಸಭೆಗೆ ಮೋದಿ ಬರಲೇ ಇಲ್ಲ. 2 ಬಾರಿ ಕರೆದ್ರು ಮೋದಿ ಬರಲಿಲ್ಲ ಸಭೆಗೆ. ನಾವೇನ್ ಡಿಸಿಷನ್ ಮಾಡ್ತೀವಿ ಅಂತ ಅವ್ರಿಗೆ ಹೇಳಲಿಲ್ಲ. ಅವ್ರಿಗೆ ಸರ್ವ ಪಕ್ಷಗಳಿಗೆ ಪಹಲ್ಗಾಮ್ನಲ್ಲಿ ದಾಳಿ ಮಾಡಿದಾಗ 26 ಜನ ಸತ್ರು. ಅದಕ್ಕೆ ಯಾರು ದಾಳಿ ಮಾಡಿದ್ರು, ಯಾವ ಸಂಘಟನೆಯವರು, ಎಷ್ಟು ಜನ ಟೆರರಿಸ್ಟ್ ಇದ್ರು, ಅವ್ರು ಎಲ್ಲಿ ಹೇಗ್ ಬಂದ್ರು, ಯಾವುದೊಂದು ಮಾಹಿತಿ ಕೊಡ್ಲಿಲ್ಲ. ವಿರೋಧ ಪಕ್ಷಗಳಿಗೂ ಕೊಡ್ಲಿಲ್ಲ, ದೇಶಕ್ಕೂ ಕೊಡ್ಲಿಲ್ಲ, ಯಾರಿಗೂ ಕೊಡ್ಲಿಲ್ಲ. ಎಲ್ಲವನ್ನ ಮೋದಿ ಹ್ಯಾಂಡಲ್ ಮಾಡಿದ್ರು. ಸ್ವತಃ ಗೃಹ ಮಂತ್ರಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಡಿಫೆನ್ಸ್ ಮಿನಿಸ್ಟರ್ ಕಾಣಿಸ್ಕೊಳ್ಳಿಲ್ಲ. ಸಿಸಿಎಸ್ ಮೀಟಿಂಗ್ ಅಲ್ಲಿ ಮೋದಿ ಮಾತ್ರ ಇರ್ತಾರೆ. ಕೊನೆಗೆ 2 ಮೀಟಿಂಗ್ ಅಲ್ಲಿ ಮಾತ್ರ ರಾಜನಾಥ್ ಸಿಂಗ್ ಕಾಣಿಸ್ಕೊಂಡು. ನಿನ್ನೆ ಅವರು ಹೇಳ್ತಾ ಇದ್ದಾರೆ, ಪಾಕಿಸ್ತಾನಕ್ಕೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇಷ್ಟು ಬಿಲಿಯನ್ ಹೋಗ್ತಾ ಇದೆ, ಇದರಿಂದ ತೊಂದರೆ ಆಗುತ್ತೆ, ಇದು ಟೆರರೈಸ್ ಬಳಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇದಾಗಿದ್ದು ಯಾವತ್ತಿದು? ಏಪ್ರಿಲ್ 29ನೇ ತಾರೀಕು ದುಡ್ಡು ಹಣ ಬಿಡುಗಡೆ ಆಗಿದ್ದು. ಏಪ್ರಿಲ್ 29. ರಾಜನಾಥ್ ಸಿಂಗ್ ಮಾತನಾಡಿದ ಯಾವತ್ತು? ಮೇ 14ನೇ ತಾರೀಕು. ಏನ್ ನಿದ್ದೆ ಹೊಡಿತಾ ಇದ್ದೀರಾ? ಕುಂಭಕರ್ಣ ನಿದ್ದೆ ಹೊಡಿತಾ ಇದ್ದೀರಾ ನೀವೆಲ್ಲ? ಇಲ್ಲಿ ಯಾಕೆ ಶಶಿ ತರೂರನ್ನು ಕಳಿಸಲಾಗ್ತದೆ, ಯಾಕೆ ಇವ್ರನ್ನ ಕಳಿಸಲಾಗ್ತಾ ಇದೆ?
ಶಶಿ ತರೂರನ್ನು ಕಳಿಸ್ತಾ ಇದ್ದೀವಿ ಅಂತ ತಕ್ಷಣನೇ ಮೋದಿ ಸರ್ಕಾರದ ಮೇಲೆ ಒಂದು ಬಾಂಬ್ ಬಿತ್ತು. ಪಾಕಿಸ್ತಾನದಿಂದ ಬರ್ಲಿಲ್ಲ, ಬಂದಿದ್ದು ಎಲ್ಲಿಂದ ಅಂತಂದ್ರೆ ಮೋದಿ ಸರ್ಕಾರದಿಂದಲೇ ಬಾಂಬ್ ಬಿತ್ತು. ಬಾಂಬ್ ಹಾಕ್ತವ್ರು ಯಾರು? ಮೋದಿಯ ಆಜ್ಞಾಧಾರಕ, ಮೋದಿಯ ಬಂಟ ಜೈಶಂಕರ್, ವಿದೇಶಾಂಗ ಸಚಿವರು, ಅಧಿಕಾರಿ, ಬೇರೆ ಬೇರೆ ಸರ್ಕಾರಗಳ ಅಧಿಕಾರಿಯಾಗಿದ್ದಂತಹ ಜೈಶಂಕರ್ ಪ್ರಸಾದ್ ಇವರು ಬಾಂಬ್ ಹಾಕಿದ್ರು. ಏನ್ ಬಾಂಬ್ ಹಾಕಿದ್ರು? ನಾನು ಆಗಲೇ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀನಿ, ವಿಡಿಯೋ ಕೂಡ ಈಗ ಮತ್ತೆ ನೀವು ಕೇಳಿಸ್ತಾ ಇದ್ದೀನಿ. ಏನ್ ಬಾಂಬ್ ಹಾಕಿದ್ರು ಅವರು? ನಾವು ಪಾಕಿಸ್ತಾನಕ್ಕೆ ಏನು ಆಪರೇಷನ್ ಸಿಂಧೂರ ಅಂತ ಹೇಳಿ ನಾವು ಮಾಡ್ದೋ, ಇಡೀ ಜಗತ್ತು ನಾವು ಇವತ್ತು ಏನು ಹಾಡಿ ಹೊರಡ್ತಾ ಇದೀವಿ. ಮತ್ತು ಮಧ್ಯಪ್ರದೇಶದ DCM ಜಗದೀಶ್ ಬೇವಡಾನ ಬೇವರ್ಸಿನವನು, ಅವ್ರೇನ್ ಹೇಳ್ತಾ ಇದ್ದಾನೆ, ಮೋದಿ ಕಾಲಿಗೆ ಇವತ್ತೆಲ್ಲ ನಮಿಸ್ಬೇಕು, ಇಡೀ ದೇಶ ನಮಿಸ್ಬೇಕು, ಇಡೀ ಸೈನ್ಯ ನಮಿಸ್ಬೇಕು, ಈ ದೇಶದ ಜನ ನಮಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದನ್ನೇ ಇವತ್ತು ಪತ್ರಿಕಾಗೋಷ್ಠಿ ನಾನೇನೋ ಹೇಳಿದೆ, ಮಾಧ್ಯಮಗಳು ತಿಳಿಸ್ಬಿಟ್ಟವ್ರೆ ಅಂತ. ನೀವು ಅವ್ರ ವಿಡಿಯೋವನ್ನ ಹಾಕ್ತೀವಿ, ಕೆಲವರು ನಮ್ಮ ಚಾನಲ್ ಕೂಡ ಹಾಕ್ತೀವಿ, ಅದನ್ನ ಬರೀತಾ ಇದಾರೆ ಕಮೆಂಟ್, ಮೀಡಿಯಾ ತಿರುಚಿಬಿಟ್ಟಿದೆ ಅಂತೇಳಿ. ಇದೇ ಮಾತನ್ನ ಅಮಿತ್ ಶಾ ಅಂಬೇಡ್ಕರ್ ಅಂತ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ. ಅದ್ರ ಬದಲು ದೇವರ ಹೆಸರು ತಗೊಂಡಿದ್ರೆ 7 ಜನ್ಮಕ್ಕಾಗಷ್ಟು ಪುಣ್ಯ ಸಿಕ್ತಿತ್ತು ಅಂತ ಹೇಳಿದಾಗಲೂ ಇದೇ ಡೈಲಾಗು, ನನ್ ಮಾತು ತಿರುಚಲಾಗಿದೆ. ಅಂಧ ಭಕ್ತರು ನಮ್ಮ ಚಾನಲ್ ಬಂದು ಬರೆಯೋರು ಅವರು ಕೂಡ ಇದನ್ನೇ ಹೇಳಿದ್ರು, ತಿರುಚಲಾಗಿದೆ ಅಂತೇಳಿ. ಈಗ ನಿಮ್ಗೆ ಆ ವಿಡಿಯೋ ಹಾಕ್ತೀವಿ, ನೀವು ನೋಡಿ. ಯಾವುದು ಅವ್ರೇನ್ ಮಾತಾಡ್ರ ಅದನ್ನೇ ಕೇಳಿಸ್ತಾರೆ. ಅವ್ರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇಡೀ ದೇಶ, ಇಡೀ ಸೈನ್ಯ ಮೋದಿಯ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಡಿಸ್ರೆಸ್ಪೆಕ್ಟಿಂಗ್ ಅವರು ಎಷ್ಟು ಮಟ್ಟಿಗೆ ಅವಮಾನ ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಸ್ನೇಹಿತರಾದಂತಹ ಡಾಕ್ಟ್ರು ಒಬ್ರು ಹೇಳ್ತಾ ಇದ್ರು, ಇದೇ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಮಧ್ಯಪ್ರದೇಶದ ಮಾಜಿ ಸಚಿವ, ಈಗಿನ ಕೃಷಿ ಸಚಿವ, ಅವ್ರ ಹೆಂಡತಿಗೆ ಹೇಳ್ತಾ ಇದ್ರಂತೆ, ಬಾಬಿ ನೀವು ಬರೀ ನಿಮ್ ಗಂಡನ ಜೊತೆ ಹೋದಲ್ಲ, ಅವಾಗ ನಮ್ ಜೊತೆನ ಬರ್ಬೇಕು ಓಡಾಡಕ್ಕೆ ಅಂತ. ಏನ್ರಿ ಅರ್ಥ ಅಂದ್ರೆ ಅವ್ರು ನೀವು ಆ ಟ್ವೀಟ್ ಆ ಕಾಂಟ್ರವರ್ಸಿ ನಿಮ್ಗೆ ತೋರಿಸ್ತೀವಿ. ಸೊ ಇದು ಬಿಜೆಪಿಯವರ ಹಣೆ ಬರಹ. ಬೇರೆಯವ್ರ ಹೆಂಡತಿ ಅಂದ್ರೆ ಅವ್ರಿಗೆ ಮಜಾ ಮಾಡಕ್ಕೆ ಇರ್ತಕ್ಕಂಥದ್ದು, ಬೇರೆಯವ್ರ ಹೆಣ್ಮಕ್ಳು ಅಂದ್ರೆ ಇವ್ರಿಗೆ ಮಜಾ. ಕಚ್ಚೆ ಹರಕ್ ನನ್ನ ಮಕ್ಳು ಇವರು. ಬೇರೆಯವ್ರ ಹೆಂಡತಿರು ಅಂದ್ರೆ ಇವ್ರಿಗೆ ಹಾಸಿಗೆಯಲ್ಲಿ ಬಿದ್ದಿರ್ಬೇಕು. ಇವ್ರಿಗೆ ಎಲ್ಲಿ ನಾಯಿ ಹೇಗೆ ಗೋಡೆ ಕಂಡ ತಕ್ಷಣ ಕಾಲೆತ್ಕೊಂಡು ಉಯ್ಯುತ್ತವ್, ಹಾಗೆ ಇವರು ಯಾವರೇ ಹೆಂಡತಿ ಕಂಡ್ರೆ ಅವ್ರಿಗೆ ನಮ್ಗೆ ಬಾಬಿ ಅಂತಾರೆ, ಬಂದ್ ಪಕ್ಕಕ್ಕೆ ಬಾ ಅಂತಾರೆ. RSS ಅಂದ್ರೆ ಈಗ್ಲೂ ಜನಕ್ಕೆ ಗೊತ್ತಿದೆ. ಯಾರ RSS ಕಾರ್ಯಕರ್ತ ಯಾವ್ದಾರ ಮನೆಗೆ ಹೋದ್ರೆ, ಅಡಿಗೆ ಮನೆಗೆ ಹೋದ್ರೆ ಖಂಡಿತ ಅವ್ರ ಹೆಂಡತಿ ಇವ್ರ ಪಕ್ಕ. ಇದು ಹಣೆ ಬರ. ಇದು ನಾನು ವಿಷಯಾಂತರ ಮಾಡ್ತಾ ಇಲ್ಲ. ಇಲ್ಲಿ ಜೈಶಂಕರ್ ಏನ್ ಬಾಂಬ್ ಹಾಕಿದ್ರು? ನಾವು ಮೇ 7ನೇ ತಾರೀಕೆ ಅವ್ರಿಗೆ ಹೇಳಿದ್ದೋ ಪಾಕಿಸ್ತಾನದವ್ರಿಗೆ, ನಾವು ದಾಳಿ ಮಾಡ್ತಾ ಇದೀವಿ ನಿಮ್ ಮೇಲೆ ಅಂತ ಹೇಳಿ. ಯಾಕೆ ದಾಳಿ ಮಾಡ್ತಾ ಇದೀವಿ? ನೀವು ಟೆರರೈಸ್ ಮಾಡ್ತಾ ಇದ್ದೀರಾ, ಟೆರರಿಸ್ಟ್ಗಳಿಗೆ ಸಾಕ್ತಾ ಇದ್ದೀರಾ. ಈ 9 ಜಾಗಗಳು ನಿಮ್ಮ ಟೆರರಿಸ್ಟ್ಗಳಿಗೆ ನಾವು ಹೊಡಿತಾ ಇದೀವಿ ಅಂತ ಹೇಳಿ 7ನೇ ತಾರೀಕು ಮೊದ್ಲೇ ಹೇಳಿದ್ರಂತೆ. ಸೊ ಆಗ ಪಾಕಿಸ್ತಾನ ರೆಡಿ ಆಯ್ತು. ನಮ್ಮ ದೇಶದ ಒಂದು ರಫೇಲ್ ವಿಮಾನ ಉಡೀಸಾಯ್ತು. ಯುದ್ಧ ಆದಾಗ ನಮ್ದು ನಷ್ಟ ಆಗುತ್ತೆ, ಅವ್ರದ್ದು ನಷ್ಟ ಆಗುತ್ತೆ. ಆದ್ರೆ ಕದನವೇ ಘೋಷಣೆ ಆಗ್ಲಿಲ್ಲ. ಆದ್ರೆ ಕದನ ವಿರಾಮ ಘೋಷಣೆ ಆಯ್ತು. ಕದನ ವಿರಾಮ ಘೋಷಣೆ ಮಾಡಿದ ಯಾರು? ದೊಡ್ಡಣ್ಣ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇವತ್ತು ಈ ಎಲ್ಲ ವಿಚಾರಗಳನ್ನ ನಾವು ಹೇಳಿದ್ರೆ, ಸರ್ಕಾರಿ ನೌಕರರು, ಓದಿರೋರು, ಕೆಲಸ ಮಾಡ್ತಾ ಇರೋರು, ಡಾಕ್ಟರ್ಗಳು, ಇಂಜಿನಿಯರ್ಗಳು. ಒಬ್ರು ಡಾಕ್ಟರ್ ನಂಗೆ ಹೇಳಿದ್ರು, ನಂಗೆ ಬಹಳ ಪರಿಚಯ ಡಾಕ್ಟರ್, ಮೋದಿ ಎಷ್ಟೊಂದು ದೇಶ ಸುತ್ತಿದ್ದಾರೆ. ಅವರು ಅಷ್ಟೊಂದು ದೇಶ ಸುತ್ತಿದ್ದಕ್ಕೆ ಇವತ್ತು ವಿಶ್ವದಲ್ಲಿ ಭಾರತಕ್ಕೆ ದೊಡ್ಡ ಸ್ಥಾನಮಾನ ಇದೆ. ಡಾಕ್ಟ್ರೇ ನಿಮ್ ಹೆಸರು ಹೇಳಕ್ಕಾಗಲ್ಲ, ಆದ್ರೂ ಹೇಳ್ತೀನಿ ಡಾಕ್ಟ್ರೇ ಅಂತ ಹೇಳ್ತೀನಿ. ಡಾಕ್ಟ್ರೇ ನೋಡಿದ್ರ, ನಿಮ್ಮ ಮೋದಿ ಸುತ್ತಿದ್ದು ದೇಶಗಳನ್ನ ಸುತ್ತಿದ್ದು, ಸಾವಿರಾರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದು. ಏನು ಎಲ್ಲಾ ದೇಶಗಳ ಅಧ್ಯಕ್ಷರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದು, ಮೆಲೋನಿ ಜೊತೆ, ಬಿಲೋನಿ ಜೊತೆ, ಫೋಟೋ, ಡ್ಯಾನ್ಸು.
ಜೈ ಮೋದಿ, 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 ಜೈ ಮೋದಿ. ಇವತ್ತು ಅದೇ ಯಾವುದೇ ರಾಷ್ಟ್ರಗಳು ಇವ್ರು ಹೋಗಿರಲ್ಲ ಪ್ರವಾಸ, ಇರಾನು, ಟರ್ಕಿ, ಇವರಿಗೆಲ್ಲ ಅವಾರ್ಡ್ಗಳು ಕೊಟ್ಟಿದ್ರಲ್ಲ, ಎಂತದೋ ಶೂರಾದಿ ಶೂರ, ವೀರಾದಿ ವೀರ ಅಂತೆಲ್ಲ ಇವರೆಲ್ಲ ಅವಾರ್ಡ್ಗಳು ಕೊಟ್ಟಿರಲ್ಲ ಇವರು ಹೋದಾಗ ವ್ಯಾಪಾರಕ್ಕೆಲ್ಲ. ಆ ಯಾವ ದೇಶಗಳು ಇವತ್ತು ಭಾರತ ಪರ ನಿಂತ್ಕೊಳ್ಳಿಲ್ಲ? ಯಾಕೆ? ಭಾರತದ ಪರ ತಮ್ಮ ಸ್ಟ್ಯಾಂಡ್ ಅನ್ನು ಹೇಳಿಲ್ಲ. ಭಾರತದ ಪರ ನಮ್ಮ ಸ್ಟ್ಯಾಂಡ್ ಅನ್ನು ಹೇಳಿಲ್ಲ. ಇದುವರೆಗೂ ಮೌನವಾಗಿದ್ದಂತಹ ರಷ್ಯಾ ಇವತ್ತು ಹೇಳ್ತಾ ಇದೆ. ಈಗ 1 ಗಂಟೆ ಹಿಂದೆ ಬ್ರೇಕಿಂಗ್ ಆಗಿದೆ. ರಷ್ಯಾದ ರಕ್ಷಣಾ ಸಚಿವ ಅಂತ ಹೇಳ್ತಾ ಇದ್ದಾರೆ, ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಮೇಲೆ ಹೋಗ್ಬಾರ್ದು, ಭಾರತ ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಬಾರ್ದು, ಯಾವುದೇ ದಾಳಿಯನ್ನ ಮಾಡಬಾರ್ದು, ಶಾಂತಿಯನ್ನ ಕಾಯ್ದುಕೊಳ್ಬೇಕು. ಇದು ನಾನು ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳಬೇಕು ಭಾರತ ಅಂತ ಹೇಳಿ ರಷ್ಯಾ ಹೇಳ್ತಾ ಇದೆ. ಇದುವರೆಗೂ ಅವ್ರು ಏನು ಮಾತಾಡಿರಲಿಲ್ಲ ರಷ್ಯಾದವರು. S-400 200 ಒಂದು ರಕ್ಷಣಾ ವ್ಯವಸ್ಥೆಯನ್ನ S-400 ವ್ಯವಸ್ಥೆಯನ್ನ ರಷ್ಯಾದನ್ನ ಕೇಳಲಾಗಿತ್ತು ಭಾರತ. ಸೊ ಈ ಕೇಳದಂತ ಸಂದರ್ಭದಲ್ಲಿ ಇವತ್ತು ರಷ್ಯಾ ಬಾಯಿ ಬಿಟ್ಟಿದೆ. ಅಂದ್ರೆ ಅಮೆರಿಕದ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ನ ಆಟಾಟೋಪ ಜಾಸ್ತಿ ಆದಾಗ ಇವತ್ತು ಬಾಯಿ ಬಿಡ್ತಾ ಇದೆ ರಷ್ಯಾ. ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಮೇಲೆ ಇಂಡಿಯಾ ಹೋಗ್ಬಾರ್ದು. ಇಂಡಿಯಾ ಅವ್ರಿಗೆ ನಾವು ಅಡ್ವೈಸರಿ ಕೊಡ್ತಾ ಇದೀವಿ. ಇಂಡಿಯಾಗೆ ಅಡ್ವೈಸರಿ ಅಂದ್ರೆ ಸೂಚನೆ, ಎಚ್ಚರಿಕೆ ಕೊಡ್ತಾ ಇದೀವಿ ಅವ್ರಿಗೆ, ಭಾರತ ಪಾಕಿಸ್ತಾನಕ್ಕೆ ಹೋಗ್ಬಾರ್ದು. ಏನ್ ಕಥೆ ಇದು ನೋಡಿ. ಅಂದ್ರೆ ಎಲ್ಲಿಗೆ ಬಂದು ನಿಂತ್ಕೋತು ನಮ್ದು? ನಮ್ಮ ಹಣೆ ಬರ? ರಷ್ಯಾದ ಡಿಫೆನ್ಸ್ ಮಿನಿಸ್ಟರ್ ಆಂಡ್ರಿ ಬೆಲುಸೋವಾ ಹೇಳ್ತಾ ಇರೋ ಮಾತು, 22ನೇ ತಾರೀಕು ಏಪ್ರಿಲ್ 22 ಟೆರರ್ ಅಟ್ಯಾಕ್ ಆದಾಗ ನಮ್ ಜೊತೆ ಸಪೋರ್ಟ್ ಮಾಡ್ತಾರೆ. 21st ಇಂಡಿಯಾ ರಷ್ಯಾ ಗವರ್ನೆನ್ಸ್ ಕಮಿಷನ್ಗೆ ಅವರ ವಿಜಯೋತ್ಸವಕ್ಕೆ ನಮ್ಮನ್ನು ಕರೀತಾರೆ. ನಾವು ಹೋಗೋದಿಲ್ಲ. ನಾವು ನಂತರ ಉಳಿದ ಸಂದರ್ಭದಲ್ಲಿ 225 ಅಲ್ಲಿ ನಾವು IRIGC MMTC ಸೆಷನ್ ಅಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾರೆ. ಫ್ಯೂಚರ್ ಬನ್ನಿ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಈ ಜಿಯೋಪೊಲಿಟಿಕಲ್ ನೋಡೋದಾದ್ರೆ ಬೆಲ್ಗುವಾಸ್ ಸ್ಟೇಟ್ಮೆಂಟ್ ಇದೆಯಲ್ಲ, ಬೆಲ್ಸುವಾಸ್ ಅವರ ಹೇಳಿಕೆ ಇದೆಯಲ್ಲ, ಇದು ರಷ್ಯಾದ ಸ್ಟ್ರಾಟಜಿಕ್ ಇಂಟ್ರೆಸ್ಟ್. ಏನು? ಮೇಂಟೈನಿಂಗ್ ಇಂಡಿಯಾ ಆಸ್ ಅ ಕೀ ಪಾರ್ಟ್ನರ್ ಅಂಡ್ ಗ್ಲೋಬಲ್ ಜಿಯೋಗ್ರಫಿಕಲ್ ಚಾಲೆಂಜಸ್. ನೋಡಿ, ಇಡೀ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ವೀಕ್ಷರೇ, ಈ ಜಿಯೋ ಪಾಲಿಟಿಕ್ಸ್ ಇದೆಯಲ್ಲ, ಈ ಜಿಯೋ ಪಾಲಿಟಿಕ್ಸ್ ನ ನೀವೆಲ್ಲ ಅರ್ಥ ಮಾಡಿ. ಇಂಡಿಯಾ ಆ ಕಡೆ ಈ ಕಡೆ ಹೋಗ್ಬಾರ್ದು. ಹಾಗೆ ರಷ್ಯಾ ಇವತ್ತು ಕಟ್ಟಾಕಿದೆ. ಹುಷಾರ್, ಪಾಕಿಸ್ತಾನ ಮೇಲೆ ಏನಾರು ಮಾಡಿದ್ರೆ ನೀನು ಅಂತ ಹೇಳ್ತಾರೆ. ಸೊ ಈ ರಷ್ಯಾದ ಈ ಸ್ಟ್ರಾಟಜಿಕ್ ಇದು ಅಂಧ ಭಕ್ತರಿಗೆ, ಸರ್ಕಾರಿ ನೌಕರರಿಗೆ, ನಮ್ಮ ವಾಟ್ಸಪ್ ಗ್ರೂಪ್ ಬರೆಯೋರಿಗೆ, ನಮ್ಮ ಚಾನಲ್ ಬರೆಯೋರಿಗೆ, ಪ್ರತಾಪ್ ಸಿಂಗ್ ನಂತವ್ರಿಗೆ ಏನ್ ಅರ್ಥ ಆಗುತ್ತೆ ಈ ಜಿಯೋ ಪಾಲಿಟಿಕ್ಸ್? ಪ್ರತಾಪ್ ಸಿಂಗ್ ನಂತವ್ರಿಗೆ, ಶ್ರೀನಿವಾಸ ಅನ್ನೋ ಪತ್ರಕರ್ತನಿಗೆ ಏನ್ ಅರ್ಥ ಆಗುತ್ತೆ? ಸಂತೋಷ್ ಲಾಡ್ಗೆ ಪ್ರಶ್ನೆ ಕೇಳ್ತಕ್ಕಂತ ಯಾವುದೋ ಮಕ್ಕಿ ಪ್ರಶ್ನೆ ಶ್ರೀನಿವಾಸ ಅನ್ನೋ ಪತ್ರಕರ್ತನಿಗೆ ಏನ್ ಅರ್ಥ ಆಗುತ್ತೆ? ರಷ್ಯಾದ ಸ್ಟ್ರಾಟಜಿಕ್ ನಡೆ. ಚೀನಾ ರಷ್ಯಾ ಎರಡು ಒಂದು, ಆದ್ರೆ ಅಮೆರಿಕ ಒಂದು. ಭಾರತ ಎಲ್ಲಿದೆ? ಇದು ಇವತ್ತಿನ ಇಡೀ ವರ್ಲ್ಡ್ ನ ಯುದ್ಧದ ಸನ್ನಿವೇಶ. ಸೊ ಇಂಥ ಸಂದರ್ಭದಲ್ಲಿ S-400 ನಾವು ಡೆಲಿವರಿ ಮಾಡ್ಬೇಕು ಅಂತಂದ್ರೆ, ರಷ್ಯಾ ನಮ್ಗೆ ಕೊಡ್ಬೇಕು ಅಂತಂದ್ರೆ, ನಾವು ಅದನ್ನ ಪಾಕಿಸ್ತಾನ ಮೇಲೆ ಪ್ರಯೋಗ ಮಾಡಬಾರ್ದು, ಪಾಕಿಸ್ತಾನ ಬಳಸಬಾರ್ದು ಅಂತ ಹೇಳ್ತಾರೆ. ರಷ್ಯಾ ಈಗ ಸಂಜೆ ಕೊಟ್ಟಿರ್ತಕ್ಕಂಥ ರಷ್ಯಾ ರೈಫಲ್ಸ್ ಪ್ರೈವೇಟ್ ಲಿಮಿಟೆಡ್ AK-220 ಪ್ರೊಡಕ್ಷನ್ ಅಲೈನಿಂಗ್ ವಿತ್ ಇಂಡಿಯಾಸ್ ಪುಶ್ ಫಾರ್ ಇಂಡಿಜಿನಿಯಸ್ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್. ಅವ್ರ ಜೊತೆ ನಮ್ಗೆ ಸಾಕಷ್ಟು ಒಪ್ಪಂದಗಳಿವೆ. ಸೊ ಇಲ್ಲಿ ಅಮೆರಿಕ ಲೀಡರ್, ಇವರೆಲ್ಲಾ ಲೀಡರ್ಗಳ ನಡುವೆ, ಈ ಎಲ್ಲಾ ಲೀಡರ್ಶಿಪ್ ನಡುವೆ ವಿದೇಶಾಂಗ ಸಚಿವ ಯಾಕೆ ಹೇಳಿದ್ರು ಆ ಮಾತು? ನಾವು 7ನೇ ತಾರೀಕಿಗೆ ಮೇ 7ನೇ ತಾರೀಕಿಗೆ ಪಾಕಿಸ್ತಾನಕ್ಕೆ ನಾವು ಹೇಳಿದ್ದು, ನಾವು ದಾಳಿ ಮಾಡ್ತೀವಿ ಅಂತ ಹೇಳಿ, ಅದ್ ನಾವು ಹೊಡಿತೀವಿ ಅಂತ ಹೇಳಿದ್ದು ಅಂತ ಹೇಳಿ. ಆಗ ಖಾಲಿ ಕಟ್ಟಡಕ್ಕೆ ಹೊಡೆದ್ರ ಇರೋ ಖಾಲಿ ಕಟ್ಟಡಗಳಿಗೆ, ಅಂದ್ರೆ ಖಾಲಿ ಕಟ್ಟಡ ಅಂದ್ರೆ ನೀವು 7ನೇ ತಾರೀಕಿಗೆ ನೀವು ಹೊಡೆದ್ರೆ, ನೀವು 7ನೇ ತಾರೀಕು ಅಂದ್ರೆ ನೀವು ದಾಳಿ ಮಾಡಕ್ ಮುಂಚೆ 1 ವಾರ ಅವ್ರಿಗೆ ಟೈಮ್ ಕೊಟ್ರೆ ಎಲ್ಲ ಕಟ್ಟಡ ಎಲ್ಲ ಖಾಲಿ ಮಾಡಿಸಿದ್ರು. ಖಾಲಿ ಕಟ್ಟಡ ಕೊಡಿದ್ರಿ ನೀವು. ದ ವರ್ಲ್ಡ್ ಇಸ್ ಕ್ಲೈಮಿಂಗ್ ದಟ್, ಪಾಕಿಸ್ತಾನ್ ಇಸ್ ಕ್ಲೈಮಿಂಗ್ ದಟ್. ನೀವು ಹೇಳಿದ ಮೇಲೂ
ಟೆರರ್ 9 ತಾಣಗಳಿಗೆ ಹೊಡಿತೀವಿ ಅಂತ ನೀವು ಹೇಳಿದ್ಮೇಲೂ ಅಲ್ಲಿ ಟೆರರಿಸ್ಟ್ಗಳು ಇಟ್ಕೊಂಡಿರ್ತಾರ? ಇದನ್ನ ಈಗ ಈ ಸಂದರ್ಭದಲ್ಲಿ ಯಾಕೆ ಅದನ್ನ ಜೈಶಂಕರ್ ಆಚೆ ತರ್ತಾ ಇದ್ದಾರೆ? ಈಗ ಯಾಕೆ ಹೇಳ್ತಾ ಇದ್ದಾರೆ ಅದನ್ನ? ಈಗ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ನರೇಂದ್ರ ಮೋದಿ ಅವರು ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಏನ್ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ? ಶಶಿ ತರೂರ್ ಅವರನ್ನ ಬಿಜೆಪಿ ಕರ್ಕೊಬಂದು ಅವರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡೋ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಇದು ಮೊದಲೇ ಡೀಲ್ ಆಗಿತ್ತು. ಯಾವತ್ತು ಇನ್ನೂ ದಾಳಿನೇ ಆಗಿರ್ಲಿಲ್ಲ. ಕೇರಳಕ್ಕೆ ಬಂದು ಇವರು ಅದಾನಿಯ ಬಂದರನ್ನ ಉದ್ಘಾಟನೆ ಮಾಡಿ ಪಕ್ಕದಲ್ಲಿ ಕುತ್ಕೊಂಡು ಮೋದಿ ಹೇಳಿದ್ರು, ನೋಡಿ ಇವತ್ತು ನನ್ನ ಪಕ್ಕ ಶಶಿ ತರೂರ್ ಕೂತಿದ್ದಾರೆ, ಇವತ್ತು ಕಾಂಗ್ರೆಸ್ನವ್ರಿಗೆ ರಾಹುಲ್ ಗಾಂಧಿ ನಿದ್ದೆ ಬರಲ್ಲ ಇವರಿಗೆಲ್ಲ ಇವತ್ತು ಅಂತ ಹೇಳ್ತಾ ಇದ್ರು. ಈ ಡೀಲ್ ಎಲ್ಲಾಗಿತ್ತು ಅಂದ್ರೆ ಅಲ್ಲೇ ಕೇರಳದಲ್ಲೇ ಆಗಿತ್ತು, ನರೇಂದ್ರ ಮೋದಿ ಡೀಲ್. ಸೊ ಇದು ನನ್ನನ್ನ ಪಕ್ಕಕ್ಕೆ ಸರಿಸ್ತಾರೆ ಅಂತ ಗೊತ್ತಾದ ತಕ್ಷಣನೇ ಸರ್ಕಾರದ ಅತಿ ದೊಡ್ಡ ರಹಸ್ಯವನ್ನ ಇವತ್ತು ಜೈಶಂಕರ್ ತೆರೆದಿಟ್ಟಿದ್ದಾರೆ. ಏನ್ ತೆರೆದಿಟ್ಟಿದ್ದಾರೆ? ನಾವು ಮೊದಲೇ ಪಾಕಿಸ್ತಾನಕ್ಕೆ ಹೇಳಿದ್ದು. ಸೊ ಈ ರೀತಿ ಹೇಳಿ ಹೊಡಿಬೋದಾ? ಹೌದು. ಇದನ್ನ ಏನಂತ ಕರೀತಾರೆ? ಇಂಟರ್ನ್ಯಾಷನಲ್ ಯುಎನ್ ಅಂದ್ರೆ ವಿಶ್ವಸಂಸ್ಥೆಯ ರಾಷ್ಟ್ರಗಳು, ಯಾವ್ಯಾವ ರಾಷ್ಟ್ರಗಳು ಸದಸ್ಯ ರಾಷ್ಟ್ರಗಳು, ಆ ಸದಸ್ಯ ರಾಷ್ಟ್ರಗಳು ಈ ರೀತಿಯ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕಾದಾಗ ಅಥವಾ ಏನಾದ್ರು ಅವ್ರಿಗೆ ಒಂದು ಪಾಠ ಕಲಿಸ್ಬೇಕು ಅಂದಾಗ, ಒಂದು ದಾಳಿ ಅಂದ್ರೆ ಯುದ್ಧ ಅಲ್ಲ, ಅದು ಪೂರ್ಣ ಯುದ್ಧ ಅಲ್ಲ, ಎರಡೂ ಸೈನ್ಯಗಳು ನಿಂತ್ಕೊಂಡು ನೇರವಾಗಿ ಯುದ್ಧ ಮಾಡ್ತಕ್ಕಂಥದ್ದಲ್ಲ. ಸೊ ಈ ರೀತಿಯ ಸಣ್ಣ ಪುಟ್ಟ ದಾಳಿಗಳಾದಾಗ ಪ್ರೋಟೋಕಾಲ್ ಅಂತ ಇದೆಯಂತೆ. ಈ ಪ್ರೋಟೋಕಾಲ್ ಪ್ರಕಾರ ಅಲ್ಲಿ ಆ ರಾಷ್ಟ್ರಗಳಿಗೆ ಹೇಳ್ಬೇಕು ಮೊದ್ಲೇ. ಇದನ್ನ ಬಾಡಾಕೋಟ್ ದಾಳಿ ಆಯ್ತಲ್ಲ, ಆಗ್ಲೂ ಕೂಡ ಹೇಳಲಾಗಿತ್ತು. ಆದ್ರೆ ಬಿಜೆಪಿ ಏನ್ ಕ್ಲೇಮ್ ಮಾಡಿದ್ರು? ನಾವು ನೋಡಿ ಹೆಂಗ್ ಹೊಡೆದೋ ನೋಡಿ ಅವ್ರಿಗೆ ನುಗ್ಗಿ ಪಾಕಿಸ್ತಾನ ಏನು ಮಾಡಕ್ ಆಗ್ಲೇ ಇಲ್ಲ ಅಂತ ಹೇಳಿ ಇಲ್ಲಿ ತುತ್ತೂರಿ ಊದಿದ್ದು. ಅದ್ರ ಮೇಲೆ ಎಲೆಕ್ಷನ್ಗೆ ವೋಟ್ ಕೇಳಿದ್ದು, ಜನ ಜಾತ್ರೆ ಬರಲ್ಲ, ಜನ ವೋಟ್ ಹಾಕಿದ್ದು. ಇವತ್ತು ಕೂಡ ಅದೇ ಆಗಿದೆ. ಆಪರೇಷನ್ ಸಿಂಧೂರ ಮಾಡ್ತೀವಿ ಅಂತೇಳಿ ಮೇ 7ನೇ ತಾರೀಕಿಗೆ ವಿದೇಶಾಂಗ ಸಚಿವರು ಹೇಳಿದ್ರು ಪಾಕಿಸ್ತಾನಕ್ಕೆ ಫೋನ್ ಮಾಡಿ. ನಂತರ ಇವ್ರು ಮಾಡಿದ್ರು, ಖಾಲಿ ಕಟ್ಟಡಕ್ಕೆ ಬಾಂಬ್ ಹಾಕಿದ್ರು, ಬಂದ್ರು. ಅಲ್ಲಿ ಎಷ್ಟು ಜನ ಸತ್ರು? 100 ಜನ ಸತ್ರು ಅಂತ ನಾವು ಕ್ಲೇಮ್ ಮಾಡ್ತಾ ಇದೀವಿ. ಕೌಂಟ್ ಮಾಡಿದವ್ರು ಯಾರು? ಹೂ ಇಸ್ ಕೌಂಟೆಡ್? Who has counted that how many terrorists has killed? ಇವ್ರು ಹೇಳಿದ್ರು, ಅವ್ರು 40 ಜನ ಅಂದ್ರು, ಇವ್ರು 20 ಜನ ಅಂತಂದ್ರು. ಅಂದ್ರೆ ಒಂಥರ ಕಣ್ಣ ಮುಚ್ಚಾಲೆ. ಅವ್ರ ಮೊದ್ಲೇ ಇವ್ರು ಹೇಳಿದ್ರು ಜೈಶಂಕರ್, ನಾವು ಹೊಡಿತೀನಿ ನಿಮ್ಗೆ ಅಂತ, ನಾವು ಹೊಡಿತೀನಿ, ಎತ್ತಂಗ್ ಮಾಡಿ, ನಾವು ಹೊಡೆದಂಗ್ ಮಾಡ್ತೀನಿ, ಎತ್ತಂಗ್ ಮಾಡು ಅಂತ. ಸೊ ಕೊನೆಗೆ ಏನಾಯ್ತಿದು? ಕೊನೆಗೆ ಪಾಕಿಸ್ತಾನ ಭಾರತದ ಮೇಲೆ ತಿರುಗಿ ಬೀಳ್ತು. ಒಂದು ರಫೇಲ್ ಯುದ್ಧ ವಿಮಾನ ಹೊಡೆದಾಕ್ತು. ರಫೇಲ್ ಯುದ್ಧ ವಿಮಾನ ಹೊಡೆದಾಕಿದ್ದು ಅಂದ್ರೆ ಭಾರತಕ್ಕೆ ಅವ್ರ ದೇಶ ವಿಮಾನ ಹೊಡೆದಾಕೋದು ನಾವು? ಹೀಗೆ ಪ್ರಶ್ನೆಗಳು ಬರ್ತವೆ. ಇದ್ಯಾವುದನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿಗೆ ಬಂದು ಹೇಳಿಲ್ಲ. ವಿರೋಧ ಪಕ್ಷಗಳ ಅಂದ್ರೆ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಬಂದು ಹೇಳಿಲ್ಲ. ಇವತ್ತು ಕುಮಾರಸ್ವಾಮಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೆ ಬಹಳ ಲಂಗ್ ಬಹಳ ಉಸಿರು ಕಟ್ಟೋಗಿತ್ತು, ಶ್ವಾಸಕೋಶ ಬಂದಾಗೋಗಿತ್ತು. ಬಿಡ್ತಾನೆ ಹೇಳಿದ್ದಾರೆ ಇವತ್ತು. ಕಾಂಗ್ರೆಸ್ ಪಾಕಿಸ್ತಾನ ಪರ ಇದೆ, ಮೋದಿ ಒಳ್ಳೆ ಲೀಡರ್ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವರಪ್ಪ ದೇವೇಗೌಡರು ಎಷ್ಟು ಚೆನ್ನಾಗಿ ಪಾಕಿಸ್ತಾನ ಸಂಬಂಧವನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರು ಕೆಲವೇ ದಿನಗಳಲ್ಲಿ. ಆದ್ರೆ ಕುಮಾರಸ್ವಾಮಿಯವ್ರಿಗೂ ಅರ್ಥ ಆಗದೆ ಇರೋದು ಅಂತಂದ್ರೆ ಜೈಶಂಕರ್ ಕೊಡ್ತಾರ ಸ್ಟೇಟ್ಮೆಂಟ್ ನ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಯಾಕೆ ಅವರು ಹೇಳಿಕೆಯನ್ನು ಕೊಟ್ಟರು? ಶಶಿ ತರೂರ್ ಬಂದು ಕೂತ್ಕೊಂಡ್ರೆ ಅಂದ್ರೆ ಇಲ್ಲಿ ಟೋಟಲ್ ಫೇಲ್ಯೂರ್ ಆಫ್ ವಿದೇಶಾಂಗ ನೀತಿ, ಫಾರಿನ್ ಅಫೇರ್ಸ್, ಡಿಪ್ಲೊಮೆಸಿ, ನಮ್ಮ ದೇಶದ ಡಿಪ್ಲೊಮೆಸಿ ಹೋಗಿದೆ. ಇಡೀ ವಿಶ್ವದ ಎಲ್ಲ ದೇಶಗಳಿಗೂ ಭೇಟಿ ಕೊಟ್ಟಂತ ನರೇಂದ್ರ ಮೋದಿ ಅವ್ರು ಮೆರೆದ್ಕೊಂಡ್ರು, ವಿಶ್ವಗುರು ಅಂತ ಅನಿಸ್ಕೊಂಡ್ರು. ನಮ್ ದೇಶದ ಜನ ನೋಡ್ರಿ ಮೋದಿ ನೋಡ್ರಿ ಎಷ್ಟ್ ದೇಶಕ್ಕೆ ಹೋದ, ಏನ್ ಕತೆ, ಎಲ್ಲಿ ಬಂದ, ಎಂತೆಂತ ಪೇಟ, ಎಂತೆಂತ ಸನ್ಮಾನ, ಎಂತೆಂತ ಬಿರುದು, ಎಂತೆಂತ ರಾಜಾದಿರಾಜ, ಕೊತ್ತಂಬರಿ ಬೀಜ, ಬಹುಪರಾಕ್. ಇವತ್ತ್ಯಾಕೆ ಶಶಿ ತರೂರ್ ಬೇಕು? ಇವತ್ತ್ಯಾಕೆ ಇಂಡಿಯಾ ಒಕ್ಕೂಟ ಬರ್ಬೇಕು? ಯಾಕೆ ಭಾರತದ ಡಿಫೆನ್ಸ್ ಮಿನಿಸ್ಟರ್, ಭಾರತದ ಹೋಮ್ ಮಿನಿಸ್ಟರ್, ಭಾರತದ ಫಾರಿನ್ ಮಿನಿಸ್ಟರ್ ಯಾಕೆ ಈ ಒಕ್ಕೂಟದಲ್ಲಿ ಇಲ್ಲ? ಯಾಕೆ ನಿಯೋಗದಲ್ಲಿ ಇಲ್ಲ? ನೇರವಾಗಿ ಮಿಲೋನಿ ಜೊತೆ
ಟ್ರಂಪ್ ಜೊತೆ, ಪುಟಿನ್ ಜೊತೆ, ಎಲ್ಲರ ಜೊತೆನೂ ನೇರವಾಗಿ ಫೋನಲ್ಲೇ ಮಾತಾಡ್ತಾರಲ್ಲ ಇವರು. ನಮ್ಮ ವಿಶ್ವಗುರು ಅಣ್ಣ ಡಾನ್ ಅವರೇ ಮಾತಾಡ್ತಾರಲ್ಲ ಎಲ್ಲಾನು. ಸೊ ಈ ನಿಯೋಗ ಯಾಕೆ ಹೋಗ್ಬೇಕು? ಇವರೇ ದೊಡ್ಡ ದೊಡ್ಡ ನಾಯಕ ಅಲ್ವಾ, ವಿಶ್ವ ನಾಯಕತನ ಇವರು. ಇವರೇ ಫೋನ್ ಮಾಡಿ ಹೇಳ್ಬೋದಲ್ಲ, ನೋಡಿ ಟೆರರೈಸ್ ಮಾಡ್ತಾ ಇದೆ ಪಾಕಿಸ್ತಾನ ಪಾಠ ಕಲ್ಸನ ಬನ್ನಿ, ಅದನ್ನ ಟೆರರಿಸ್ಟ್ ದೇಶ ಅಂತ ಘೋಷಣೆ ಮಾಡಿ ಮತ್ತೆ ನೇರವಾಗಿ ಇವರೇ ಹೇಳ್ಬೋದಲ್ಲ. ಯಾಕೆ ವಿರೋಧ ಪಕ್ಷಗಳ ಸಹಾಯ ಬೇಕು ಇವರಿಗೆ? ನರೇಂದ್ರ ಮೋದಿಯ ಸ್ಪೆಷಾಲಿಟಿನೇ ಏನು ಅಂತಂದ್ರೆ, ಅವರು ಈ ದೇಶದ ಯಾವುದೇ ಪ್ರಧಾನಿ ಮಾಡಿಲ್ಲ ಅಷ್ಟು ಪ್ರವಾಸ ಮಾಡಿದ್ದಾರೆ, ಅಷ್ಟು ದೇಶಗಳಿಗೆ ಭೇಟಿ ಕೊಟ್ಟಿದ್ದಾರೆ, ಅಷ್ಟು ನಾಯಕರನ್ನ ತಪ್ಕೊಂಡಿದ್ದಾರೆ. ಆಯ್ತಾ? ಅಲ್ಲಿ ಎಲ್ಲ ವ್ಯವಹಾರಗಳೂ ಆಯ್ತು. ಏನ್ ವ್ಯವಹಾರಗಳಾಯ್ತು? ಮೋದಿ ಹಿಂದೆ ಸದಾ ಇರ್ತಿದ್ರು, ಯಾರೋ ಒಂದಿಬ್ರು, ಅವ್ರಿಗೆ ವ್ಯವಹಾರಗಳಾಗ್ತಾ ಇತ್ತು. ಆ ವ್ಯವಹಾರಗಳೇನು ಅನ್ನೋದು ಮುಂದೆ ಹೇಳ್ತೀನಿ. ಸೊ ಈಗ ಬಂದು ಸಂಕಷ್ಟ ಕೂತ್ಕೊಂಡಿದೆ. ವಿದೇಶಾಂಗ ನೀತಿ ಫ್ಲಾಪ್ ಆಗಿದೆ. ವಿದೇಶಾಂಗ ಸಚಿವರು ಅತ್ಯಂತ ನಿಕೃಷ್ಟವಾಗಿ ಇವತ್ತು ನಮ್ಮ ದೇಶವನ್ನ ತೆರೆದಿಟ್ಟಿದ್ದಾರೆ. ನಾವು ಮೊದ್ಲೇ ಪಾಕಿಸ್ತಾನಕ್ಕೆ ಹೇಳಿದ್ದೋ, ಆಗ್ಲೂ ಹೇಳಿದ್ದೋ, ಇವತ್ತು ಹೇಳಿದೀವಿ, ನಾಳೆನೂ ಹೇಳ್ಬೇಕಾಗುತ್ತೆ. ಈ ರೀತಿ ದಾಳಿ ಮಾಡಿದಾಗ ಅನ್ಲೆಸ್ ಇಟ್ಸ್ ಡಿಕ್ಲೇರ್ ವಾರ್ ಡಿಕ್ಲೇರ್ ಅಲ್ಲಿ ಮಾಡದೇ ಇದ್ರೆ ನೀವು ಪ್ರೋಟೋಕಾಲ್ ಪ್ರಕಾರ ಹೇಳ್ಬೇಕು. ಸೊ ಶಶಿ ತರೂರ್ ಬಂದ್ ನನ್ನ ಸ್ಥಾನ ಕೂತ್ಕೊಳ್ತಾರೆ ಅಂದಾಗ ಜಯಶಂಕರ್ ತಮ್ಮ ಸ್ಥಾನ ಉಳಿಸ್ಕೊಳಕ್ಕೆ ಅಥವಾ ತಮ್ಮ ಆದ್ರೂ ನಂದು ಓಲಿ ಬಡಿ ಯಾವ್ದಾಗ್ಲಿ ಅಂತ ಹೇಳಿ ಕೊನೆಗೆ ಈ ಅಸ್ತ್ರವನ್ನ ಬಿಟ್ಟಿದ್ದಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ವೀಕ್ಷಕರೇ, ಇಷ್ಟೆಲ್ಲ ನಡೀತಾ ಇರ್ತಕ್ಕಂಥದ್ದು, ಶಶಿ ತರೂರ್ನ ಕರ್ಕೊಬಂದು ಕಾಂಗ್ರೆಸ್ನ ಹೊಡಿತೀವಿ, ಕಾಂಗ್ರೆಸ್ಗೆ ನಾವು ಪಾಠ ಕಲಿಸ್ತೀವಿ, ಇಷ್ಟೇ ಆಗೋಯ್ತಿ ನಿಮ್ದು ಯೋಗ್ಯತೆ ಇವ್ರದ್ದು, ನರೇಂದ್ರ ಮೋದಿ ಅವ್ರದ್ದು ಇಷ್ಟೇ ಯೋಗ್ಯತೆ. ಈ ಗೋಧಿ ಮೀಡಿಯಾ ನೋಡಿ, ಕಾಂಗ್ರೆಸ್ಗೆ ಪಾಠ, ಕಾಂಗ್ರೆಸ್ಗೆ ಬಾಯಿ ಮುಚ್ಚಿಸ್ಬಿಟ್ರು, ಕಾಂಗ್ರೆಸ್ ಈಗ ಕಕ್ಕಾಬಿಕ್ಕಿ ಆಗೋಯ್ತು. ಕಾಂಗ್ರೆಸ್ ಕಕ್ಕಾಬಿಕ್ಕಿಯವ್ರು ಏನ್ ಪ್ರಯೋಜನ? ಕಾಂಗ್ರೆಸ್ಗೆ ಪಾಠ ಕಲಿಸ್ಬೇಕಾದ್ರೆ ಯಾರಿಗೆ ಪಾಠ ಕಲಿಸ್ಬೇಕಾಗಿರೋದು? ಯಾರಿಗೆ? ಪಾಕಿಸ್ತಾನಕ್ಕೆ, ಟೆರರಿಸ್ಟ್ಗಳಿಗೆ. ಮತ್ತು ನಿಮ್ಮನ್ನ ಹೆಜ್ಜೆಗೂ ನಿಮ್ಮನ್ನ ಸೋಲಿಸ್ತಾ ಇರೋ, ನಿಮ್ಮನ್ನ ಕಂಟ್ರೋಲ್ ತಗೊಳ್ತಾ ಇರೋ, ನಿಮ್ಮನ್ನ ಮಂಡಿಯೂರಿ ಕೂರಿಸ್ತಾ ಇರೋ, ಮತ್ತು ನೀವು ಯಾರು ಕೈ ಕಟ್ಟು ಬಾಯಿ ಮುಚ್ಚುತ್ತಾ ನಿಮ್ಮನ್ನ ಹಿಡಿ ಕಂಟ್ರೋಲ್ ಮಾಡಿ ನಿಮ್ಮನ್ನ ಕೆಲವೇ ದಿನಗಳ ಮಾರಾಟ ಮಾಡಿರೋ ಯಾರು? ಡೊನಾಲ್ಡ್ ಟ್ರಂಪ್. ಅವರು ಪಾಠ ಕಲಿಸ್ಬೇಕಾಗಿದೆ. ಕಾಂಗ್ರೆಸ್ ಪಾಠ ಕಲಿಸ್ತೀವಿ, ಇಷ್ಟೇ ನಿಮ್ ಯೋಗ್ಯತೆ. ಇದು ಇವರ ವಿದೇಶಾಂಗ ನೀತಿ. ಕಾಂಗ್ರೆಸ್ ಪಾಠ ಕಲಿಸ್ತೀವಿ ಅನ್ನೋದು ಇವರು ವಿದೇಶಾಂಗ ನೀತಿ. ಇದೆಲ್ಲ ನಡುವೆ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ನಾವಿಲ್ಲಿ ಏನಂದ್ರೆ, ಇಡೀ ಕಾರ್ಯಾಚರಣೆ ವಿದೇಶಾಂಗ ಪ್ರೋಟೋಕಾಲ್ ಆಯ್ತು, ಕಾಶ್ಮೀರ ವಿಷಯ ಏನಾಯ್ತು ನಮ್ಗೀಗ? 26 ಜನ ಪಹಲ್ಗಾಮ್ನಲ್ಲಿ ಸತ್ರು. ಅವ್ರಿಗೆ ಈ ಸರ್ಕಾರ ಪರಿಹಾರ ಕೊಡ್ಲಿಲ್ಲ, ನ್ಯಾಯ ಕೊಡ್ಲಿಲ್ಲ. ಆದ್ರೆ ಈ ವಿಷಯವನ್ನ ಸಂಪೂರ್ಣ ರಾಜಕಾರಣ ಮಾಡ್ತು ಬಿಜೆಪಿ, ಸಂಪೂರ್ಣ ರಾಜಕಾರಣ ಮಾಡ್ತು. ಈಗ ಕಾಂಗ್ರೆಸ್ 3 ಜನರ ಹೆಸರನ್ನು ಕೊಟ್ಟಿದೆ, 3-4 ಜನ, ಆನಂದ್ ಶರ್ಮಾ, ಗೌರವ್ ಗೊಗೊಯ್. ಈ ಗೌರವ್ ಗೊಗೊಯ್ ಹೆಸರು ಕೊಟ್ಟ ತಕ್ಷಣನೇ ನೋಡಿ, ಯಾವುದೇ ಒಂದು ಪಕ್ಷ ಆಲ್ ಪಾರ್ಟಿ ಮೀಟಿಂಗ್ ಆ ಪಕ್ಷ ತನ್ನ ಪ್ರತಿನಿಧಿಗಳನ್ನು ಕಳಿಸುತ್ತೆ. ಆದ್ರೆ ಇವರೇ ವಾಲಂಟ್ರಿ ಆಗಿ ಶಶಿ ತರೂರ್ನ ಇವರು ಘೋಷಣೆ ಮಾಡಿದ್ರು. ಸೊ ಇದು ಆ ಪಕ್ಷನ ಒಡೆಯೋ ಕೆಲಸ ಅಲ್ವಾ ಇದು? ಓಕೆ, ನಾನು ನೇಷನ್ ಕಟ್ಟಕ್ಕೆ ನಾನು ಮಾಡ್ತಾ ಇದ್ದೀನಿ, ನಾನು ಈ ದೇಶ ಕರೆದಾಗ ನಾನು ಸೇವೆಗೆ ನಿಂತ್ಕೋತೀನಿ ಅಂತ ಹೇಳ್ತಾರೆ. ಅವರು IRS ಆಫೀಸರ್ ಆಗಿದ್ದವರು, ಅವರ ಅನುಭವ ಆಗಿದೆ, ಮತ್ತು ವಿದೇಶಾಂಗ ರಾಜ್ಯ ಸಚಿವರು ಕೂಡ ಆಗಿದ್ರು. ಶಶಿ ತರೂರ್ ಒಳ್ಳೆ ಇಂಗ್ಲಿಷ್ ಇದೆ, ಒಳ್ಳೆ ಪುಸ್ತಕ ಬರ್ತಿದ್ದಾರೆ, ಎಲ್ಲ ನಾಲೆಡ್ಜ್ ಇದೆ. ಸೊ ಆದ್ರೆ ಅವ್ರು ಎಲ್ಲಿರ್ಬೇಕು ಅವರು? ಕಾಂಗ್ರೆಸ್ ಇದ್ರೆ ಹಂಗಾರೆ ಎಲ್ಗೋಬೇಕೀಗ ಅವರು? ಈಗ ಬಿಜೆಪಿಗೆ ಹೋಗ್ಬೇಕು. ಸೊ ಈಗ ಅಂದ್ರೆ ನೀವು ನೋಡಿ, ಬಿಜೆಪಿಯ ಯಾವುದೇ ಒಬ್ಬ ಸಂಸದ, ಯಾವುದೇ ಒಬ್ಬ ಸಚಿವ ಶಶಿ ತರೂರ್ನಷ್ಟು ನಾಲೆಡ್ಜ್ ಇದೆಯಾ? ಶಶಿ ತರೂರ್ನಷ್ಟು ಓದ್ಕೊಂಡಿದಾರ? ಶಶಿ ತರೂರ್ನಷ್ಟು ಚಂದವಾಗಿ, ಸ್ವಚ್ಛಂದವಾಗಿ, ನಿರಗ್ಗಳವಾಗಿ ಇಂಗ್ಲಿಷ್ ಮಾತಾಡ್ತಾರ? ಇದರ ಯಾರು ಇಲ್ಲ. ಯಾಕಂದ್ರೆ ಅನ್ಪಟ್ ಗಮಾಟ್ಸ್ ಅವ್ರಿಗೆ ಗೊತ್ತಿರೋದಂದೆ, ಮೋದಿ 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 ಭಗವಾನ್, ಮೋದಿ ಕೋ ಪಾದ ಚರಣಂ ಕೋ ಚುವೋ, ಮೋದಿ ಕೋ ಚರಣಂ ಕೋ ಚುವೋ, ಮೋದಿ ಜೈ, ಮೋದಿ ಭಗವಾನ್, ಇಷ್ಟೇ ಅವ್ರಿಗೆ ಗೊತ್ತಿರೋದು. ಅವ್ರಿಗೆ ಅತಿ ಹೆಚ್ಚು ಗುಲಾಮ್ಗಿರಿ ಮಾಡು, ಅತಿ ಹೆಚ್ಚು ಮೋದಿಗೆ ಜೈಕಾರ ಹಾಕು, ನೀನು ಮುಖ್ಯಮಂತ್ರಿ ಆಯ್ತೀಯ, ಉಪಮುಖ್ಯಮಂತ್ರಿ ಆಯ್ತೀಯ, ಮಂತ್ರಿ ಆಯ್ತೀಯ ನೀನು. ಇದು ಬಿಜೆಪಿ ಇರ್ತಕ್ಕಂಥ ಕಲ್ಚರ್, ಬಿಜೆಪಿ ಕಲ್ಚರ್. ಇದನ್ನ ಯಾರು ಹೇಳಿದ್ರೆ ನೀವು ಗುಲಾಮರು, ನೀವು ಕಾಂಗ್ರೆಸ್ ಪಕ್ಷದವರು, ನೀವು ಕಾಂಗ್ರೆಸ್ನವರು, ನೀವು ಅಂತ ಜನ ಹೇಳ್ತಾರೆ. ಅಂದ್ರೆ ಜನ ಅಂದ್ರೆ ಯಾರು ಅಂದ್ರೆ ಅಂಧಭಕ್ತರು, ಮೆದುಳು ವರ್ಕ್ ಆಗದೆ ಇರೋದು.
ಯಾಕೆ ಮೆದುಳು ವರ್ಕ್ ಆಗಲ್ಲ? ಕ್ರಿಟಿಕಲ್ ಥಿಂಕಿಂಗ್ ಗೊತ್ತಿರಲ್ಲ ಅವ್ರಿಗೆ, ಯಾವ್ದು ತಪ್ಪು ಯಾವ್ದು ಸರಿ ಅಂತ ಹೇಳಕ್ ಚಿಂತನೆ ಮಾಡೋಷ್ಟು ಅವ್ರ ಮೆದುಳು ಸತ್ತೋಗಿರುತ್ತೆ. ಮೆದುಳೇ ಸತ್ತೋದ್ಮೇಲೆ ಇನ್ನೇನು ನಡೆಯುತ್ತೆ, ಇನ್ನೇನು ನಡೆಯುತ್ತೆ ನೋಡಿ. ಕಾಂಗ್ರೆಸ್ ಅಲ್ಲಿ ಆನಂದ್ ಶರ್ಮಾ ವಿದೇಶಾಂಗ ಸಚಿವರಾಗಿದ್ದಾರೆ. ಗೌರವ್ ಗೊಗೊಯ್ ವಿರೋಧ ಪಕ್ಷದ ಉಪನಾಯಕ. ಸೊ ಇಂಥವ್ರನ್ನ ಕಾಂಗ್ರೆಸ್ ಸೆಲೆಕ್ಟ್ ಮಾಡಿದೆ. ಆದ್ರೆ ಈ ವಿಶ್ವಾಸ್ ಶರ್ಮಾ ಎಂತಾರೋ ಅಸ್ಸಾಂ ಮುಖ್ಯಮಂತ್ರಿ ಹೇಳ್ತಾರೆ ಗೌರವ್ ಗೊಗೊಯ್ನ ಕಳಿಸ್ಬಿಡಿ, ಅವ್ರ ಹೆಂಡತಿ ಪಾಕಿಸ್ತಾನ ಏಜೆಂಟ್ ಅಂತ. ಈಗಾಗಲೇ ಅವ್ರಿಗೆ ಈ ಹಿಮಂತ ಬಿಸ್ವಾ ಶರ್ಮಾಗೆ ಅಲ್ಲಿ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ, ಸುಪ್ರೀಂ ಕೋರ್ಟ್ ಕಡೆ ಬಿಸಿ ಮುಟ್ಟಿಸಿದೆ. ಗೌರವ್ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನ ಏಜೆಂಟ್ ಅನ್ನಕ್ಕೆ, ಪಾಕಿಸ್ತಾನ ಸೇನೆಯ ಪರ ಇದ್ರೆ ಅನ್ನಕ್ಕೆ ನೀವೇನ್ ಹೆಂಗ್ ಪ್ರೂವ್ ಮಾಡ್ತೀರ ಅಂತ ಕೇಳಿ ಆಗ್ಲೇ ಚಾಟಿ ಇಟ್ಟಿಸಿದೆ. ಆದ್ರೂ ಅವರು ಚಾಳಿ ಬಿಟ್ಟಿಲ್ಲ. ಗೌರವ್ ಗೊಗೊಯ್ ರಾಹುಲ್ ಗಾಂಧಿಗೆ ಪತ್ರ ಬರೆದಿದ್ದಾರೆ. ರಾಹುಲ್ ಗಾಂಧಿ ಒತ್ತಾಯ ಮಾಡ್ತಾ ಇದಾರೆ, ನೀವು ಗೌರವ್ ಗೊಗೊಯ್ ಅವರನ್ನ ನೇಮಕ ಮಾಡಬಾರ್ದು ಸರ್. ಅಂದ್ರೆ ರಾಹುಲ್ ಗಾಂಧಿ ಏನ್ ಮಾಡ್ಬೇಕು ಅಂತ ಇವರೇ ಹೇಳ್ತಾರೆ, ಬೇರೆ ಏನ್ ಮಾಡ್ಬೇಕು ಅಂತ ಎಲ್ಲ ಇವರೇ ಹೇಳ್ತಾರೆ. ಅಂದ್ರೆ ಇದೇನ್ ತೋರಿಸುತ್ತೆ ಅಂದ್ರೆ ವೀಕ್ಷಕರೇ, ಇದು ಎಲ್ಲಿಗೋಗಿ ಮುಚ್ಚುತ್ತಾ ಇದೆ ಅಂತಂದ್ರೆ, ಒನ್ ನೇಷನ್, ಒನ್ ಪಾರ್ಟಿ, ಒನ್ ಲೀಡರ್, ಒನ್ ಲ್ಯಾಂಗ್ವೇಜ್, ಒನ್ ಕಲ್ಚರ್, ಮತ್ತೆ ಒನ್ ಬ್ರೈನ್. ಇನ್ಯಾರಿಗೂ ಬ್ರೈನ್ ವರ್ಕ್ ಆಗ್ಬಾರ್ದು. ಬ್ರೈನ್ಲೆಸ್ ಇಂಡಿಯಾ, ಕ್ರಿಟಿಕಲ್ ಲೆಸ್ ಇಂಡಿಯಾ, ಕ್ವಶನ್ ಲೆಸ್ ಇಂಡಿಯಾ. ನಮ್ಮ ದೇಶದಲ್ಲಿ ಮೇಲೆ ಕ್ವಶನ್ ಮಾರ್ಕೇ ಇಲ್ಲ. ಕ್ವಶನ್ ಮಾರ್ಕ್ ಬ್ಯಾನ್. ಗುಜರಾತ್ ಸಮಾಚಾರ ಪತ್ರಿಕೆ ಬಾಹುಬಲಿ ಏನು 80 ವರ್ಷದ ಪತ್ರಿಕೆ ನಡೆಸಿದ್ದಾರೆ. ಸತತವಾಗಿ 80 ವರ್ಷದ ಮೋದಿಯನ್ನ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇವತ್ತು ಜೈಲು ಹಾಕಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಪತ್ರಿಕೆಯನ್ನು ನಿಲ್ಲಿಸಿದ್ದಾರೆ. ಸೊ ನೀವು ಕ್ವಶನ್ ಜೈಲ್, ಕ್ವಶನ್ ಡಿಲೀಟ್, ಕ್ವಶನ್ ಅರೆಸ್ಟ್, ಕ್ವಶನ್ ಗುಲಾಮ, ನಿಮ್ ಎಲ್ಲ ಟೀಕೆ. ನೀವ್ ಹೆಂಡತಿ, ಅವ್ವ, ಅಕ್ಕನ್, ಅಮ್ಮನ್, ಅಪ್ಪನ್ ಎಲ್ಲ ಮಾತಾಡ್ತಾರೆ. ಯಾವ ಲೆವೆಲ್ಗೆ ಅಂದ್ರೆ ಕಾರ್ಯಕರ್ತನಿಂದ ಹಿಡಿದು ಮಿನಿಸ್ಟರ್ ವರೆಗೆ. ಆ ಪ್ರತಾಪ್ ಸಿಂಹನಂತ ಬೊಗಳೆ ಕಲ್ಲರ್ ಬಾಂಬ್ ಹಾಕಿದ ಕಲ್ಲರ್ ಟೆರರಿಸ್ಟ್. ಇನ್ನೂ ಅವನು ಆಕ್ಚುಲಿ ಅವನಿಗೆ ಟಿಕೆಟ್ ಕೊಡ್ಲಿಲ್ಲ ಈ ಕಲ್ಲರ್ ಬಾಂಬಿಸ್ಟ್ಗೆ. ಕಲ್ಲರ್ ಟೆರರಿಸ್ಟ್ ಗಳನ್ನ ಕರ್ಕೊಂಡೋಗಿ ಕಲ್ಲರ್ ಬಾಂಬ್ ಹಾಕ್ಸಿದ ಈ ಕಲ್ಲರ್ ಟೆರರಿಸ್ಟ್ಗೆ ಇವತ್ತು ಏನಾಯ್ತು ತನಿಖೆ? ಪ್ರತಾಪ್ ಸಿಂಹದ ಕಲ್ಲರ್ ಟೆರರಿಸಂ ಬಗ್ಗೆ, ಕಲ್ಲರ್ ಬಾಂಬ್ ಬಗ್ಗೆ ಏನಾಯ್ತು? ಯಾಕೆ ತನಿಖೆ ಆಗ್ಲಿಲ್ಲ? ಯಾವಾಗ ಆಗುತ್ತದು? ಕಲ್ಲರ್ ಬಾಂಬ್ ಹಾಕ್ತವ್ರು ಯಾರು, ಯಾಕೆ ಹಾಕಿದ್ರು, ಅವ್ರಿಗೆ ಏನ್ ಶಿಕ್ಷೆ? ಇವ್ರಿಗೆ ಆ ಕಲ್ಲರ್ ಬಾಂಬ್ಗೆ ಪಾಸ್ ಕೊಟ್ಟಂತಹ ಪ್ರತಾಪ್ ಸಿಂಹಗೆ ಏನ್ ಶಿಕ್ಷೆ ಆಯ್ತು? ಕಲ್ಲರ್ ಟೆರರಿಸ್ಟ್. ಗೌರವ್ ಗೊಗೊಯ್ ನಂತರ ಇಲ್ಲಿ ನಾವು ಗಮನಿಸತಕ್ಕಂಥದ್ದು ಅಮೆರಿಕ ಮತ್ತು ಇಸ್ರೇಲ್ ಇವತ್ತು ನಮ್ಮ ಭಾರತದ ಪರವಾಗಿ ಮಾತನಾಡ್ತಾ ಇದೀವಿ ಅಂತ ಹೇಳ್ತಾ ಇದಾರೆ. ಆದ್ರೆ ನಮ್ಮ ಭಾರತದ ಪರವಾಗಿಲ್ಲ. ಅವರು ಭಾರತದ ಪರವಾಗಿ ಮಾತಾಡ್ತಾ ಇದೀವಿ ಅಂತ ಇಡೀ ಭಾರತವನ್ನ ಕಂಟ್ರೋಲ್ ತಗೋತಾ ಇದ್ದಾರೆ. ಯಾರು ಕಂಟ್ರೋಲ್ ತಗೋತಾ ಇದಾರೆ? ಡೊನಾಲ್ಡ್ ಟ್ರಂಪ್. ಹೇಗೆ ತಗೋತಾ ಇದಾರೆ? ಇವತ್ತು ಪ್ರತಿ ಭಾರತದ ಎಲ್ಲ ನಿರ್ಧಾರಗಳನ್ನ ಘೋಷಣೆ ಮಾಡ್ತಾ ಇರ್ತಕ್ಕಂಥ ಟ್ರಂಪ್ ಇವತ್ತು ಅವ್ರು ಹೇಳಿದ್ದಾರೆ, ಇವತ್ತು ಪಾಕಿಸ್ತಾನ ಮತ್ತು ಭಾರತದ ನಡುವೆ ನಾನು ಶಾಂತಿ ಸೀಸ್ ಫೈರ್ ಮಾಡಿದ್ದೆ. ನಾನು ಆಲ್ ಕ್ರೆಡಿಟ್ಸ್ ಗೋಸ್ ಟು ಮೀ. ನಾನು ಈ ರೀತಿಯ ಒಂದು ಶಾಂತಿ ಸಂದೇಶವನ್ನ ತಂದಿದ್ದು, ಶಾಂತಿಯನ್ನ ಸ್ಥಾಪಿಸಿದ್ದು ನನ್ನ ಜೀವನದ ಅತಿ ದೊಡ್ಡ ಸಾಧನೆ, ಅಂತ ಹೇಳಿ ಡಮರುಗ ಕುಟ್ಕೊಂಡು ಇಡೀ ಸುತ್ತುತ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್. ಆ ಸುತ್ತುತ್ತಾ ಇರೋದಕ್ಕೆ ಇಡೀ ವಿಶ್ವ ನೋಡ್ತಾ ಇದೆ. ರಷ್ಯಾ ನೋಡ್ತಾ ಇದೆ, ಚೀನಾ ನೋಡ್ತಾ ಇದೆ. ಈಗ ರಷ್ಯಾ ಬಾಯಿ ಬಿಟ್ಟಿದೆ. ಇಂಡಿಯಾ ಕೀಪ್ ಸೈಲೆಂಟ್, ಡೋಂಟ್ ಅಟ್ಯಾಕ್ ಪಾಕಿಸ್ತಾನ್ ಹೇಳ್ತಾ ಇದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು, ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣನೇ ಅವರು ಒಂದು ಕೆಲಸ ಮಾಡಿದ್ರು. ಏನ್ ಕೆಲಸ ಮಾಡಿದ್ರು? ಬ್ರಿಕ್ಸ್ ರಾಷ್ಟ್ರಗಳು ನಮ್ಮ ಮೇಲೆ ಏನನ್ನು ಹೇಳಬಾರದು, ಬ್ರಿಕ್ಸ್ ರಾಷ್ಟ್ರಗಳನ್ನ ಒಕ್ಕೂಟನ ಹೊಡೆದಾಕ್ಬೇಕು ಅನ್ನೋದು. ಇಲ್ಲಿ ಎರಡು ನಿಮ್ಗೆ ಅದು ಗೊತ್ತಿದೆ. ಒಂದು ಉತ್ತರ ಅಮೆರಿಕಾ, ದಕ್ಷಿಣ ಅಮೆರಿಕಾ, ಒಂದು ಇಡೀ ಗ್ಲೋಬಲ್ ನಾರ್ತ್, ನ್ಯಾಟೋ ಅಮೆರಿಕ ನೇತೃತ್ವದ ನ್ಯಾಟೋ ಮತ್ತು ರಷ್ಯಾ ಚೀನಾ ನೇತೃತ್ವದ ಬ್ರಿಕ್ಸ್ ರಾಷ್ಟ್ರಗಳು. ಈ ಎರಡು ರಾಷ್ಟ್ರಗಳ ಒಕ್ಕೂಟ ನಡುವೆ ನಡೀತಾ ಇರ್ತಕ್ಕಂಥ ಯುದ್ಧ ಇದೆ. ಈ ಬ್ರಿಕ್ಸ್ ರಾಷ್ಟ್ರಗಳ ಗತಿ ಇವತ್ತು ಎಲ್ಲಿಗೆ ಬಂದಿದೆ ಅಂದ್ರೆ, ಬ್ರಿಕ್ಸ್ ರಾಷ್ಟ್ರಗಳು ಅಮೆರಿಕದ ಡಾಲರ್ಗೆ ಪರ್ಯಾಯವಾಗಿ ಇನ್ನೊಂದು ಹಣವನ್ನ ತರ್ತೀವಿ, ಇನ್ನೊಂದು ಕರೆನ್ಸಿಯನ್ನು ತರ್ತೀವಿ ಅಂತ ಹೇಳಿದ್ರು.
ಅಮೆರಿಕದ ಡೊನಾಲ್ಡ್ ಟ್ರಂಪ್ ನ ಪ್ರಮಾಣ ವಚನ ಸಂದರ್ಭದಲ್ಲಿ ಅಲ್ಲೇ ವಿದೇಶಾಂಗ ಸಚಿವರು ಕೂತಿದ್ರು. ಅಲ್ಲೇ ಡೊನಾಲ್ಡ್ ಟ್ರಂಪ್ ಹೇಳಿದ್ರು, ಬ್ರಿಕ್ಸ್ ರಾಷ್ಟ್ರಗಳೇನಾದ್ರೂ ಡಾಲರ್ಗೆ ಪರ್ಯಾಯವಾಗಿ ಹಣ ತಂದ್ರೆ, ಕರೆನ್ಸಿ ತಂದ್ರೆ ನಾವು ಅವರನ್ನು ಎಲ್ಲರನ್ನು ನಾಶ ಮಾಡ್ತೀನಿ ಅಂತ. ಅಲ್ಲೇ ಇತ್ತು, ಇಂಡಿಯಾ ಕೂತಿತ್ತು ಅಲ್ಲಿ, ಇಂಡಿಯಾ ಮಾತಾಡ್ಲಿಲ್ಲ. ಬ್ರಿಕ್ಸ್ ರಾಷ್ಟ್ರಗಳಿಗೆ ಪದೇ ಪದೇ ಅವಮಾನ ಮಾಡಿದ್ರು, ಭಾರತ ಮಾತಾಡ್ಲಿಲ್ಲ. ಯಾಕೆ ಭಾರತ ಮಾತನಾಡಬೇಕು ಅಂದ್ರೆ ಬ್ರಿಕ್ಸ್ ರಾಷ್ಟ್ರಗಳಲ್ಲಿ ಪ್ರಮುಖ ಪಾಲುದಾರ ಯಾರು ಅಂತಂದ್ರೆ ಭಾರತ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಬ್ರಿಕ್ಸ್ ರಾಷ್ಟ್ರಗಳ ನೇತೃತ್ವ ವಹಿಸಿದ್ರು ಮತ್ತು ಅದಕ್ಕೆ ಎಲ್ಲ ನೆರವನ್ನು ಕೂಡ ಕೊಟ್ಟಿದ್ರು ಮತ್ತು ಅದ್ರ ಪರ ಬಹಳ ಮಾತನಾಡಿದ್ರು. ಬ್ರಿಕ್ಸ್ ರಾಷ್ಟ್ರಗಳಿಗೆ ಇವತ್ತು ಇದು ಒಕ್ಕೂಟ ಆಗಿಲ್ಲ. ಇದು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರಕ್ ಮುಂಚೆನೆ ಇದು ಒಕ್ಕೂಟ ಆಗಿತ್ತು. ಒಟ್ಟು 2006ರಲ್ಲೇ ಒಕ್ಕೂಟ ಆಗಿತ್ತು. 2006ರಲ್ಲಿ ಆಗಿತ್ತು, 2011ವರೆಗೂ. 2011ರಲ್ಲಿ ನೋಡಿ ಇದ್ದಂತಹ ಈ ಬ್ರಿಕ್ಸ್ ರಾಷ್ಟ್ರಗಳು ಇದ್ದಂತ ರಾಷ್ಟ್ರಗಳು ಯಾವ್ಯಾವುದು, ಒರಿಜಿನಲ್ ಮೆಂಬರ್ಸ್ ಯಾರ್ಯಾರು? ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ, ಇಷ್ಟು ರಾಷ್ಟ್ರಗಳಿದ್ದ. ನಂತರ ಈಗ ಮೋದಿಯ ಬಂದ ನಂತರ ಈಜಿಪ್ಟ್, ಇಥೋಪಿಯಾ, ಇರಾನ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಇಂಡೋನೇಷಿಯಾ, ಇವು ಬ್ರಿಕ್ಸ್ ರಾಷ್ಟ್ರಗಳು. 11 ರಾಷ್ಟ್ರಗಳು. ವೀಕ್ಷಕರೇ, ನೀವು ಗಮನಿಸಿ, ಪಾಕಿಸ್ತಾನ ನಮ್ಮ ಮೇಲೆ ಟೆರರ್ ಅಟ್ಯಾಕ್ ಮಾಡಿದ್ರೆ ಈ 11 ರಾಷ್ಟ್ರಗಳು ಯಾವುದಾದ್ರೂ ರಾಷ್ಟ್ರ ಭಾರತದ ಪರವಾಗಿ ಮಾತಾಡ್ಲಿಲ್ಲ. ಯಾಕೆ ಮಾತಾಡ್ಲಿಲ್ಲ? ನಾವಿದೀವಿ ಅಂತಂದ್ರು. ಆದ್ರೆ ಎಲ್ಲಿವರೆಗೂ? ಆಪರೇಷನ್ ಸಿಂಧೂರ ಮಾಡೋವರೆಗೂ ಇದ್ರು. ನಾವು ಭಾರತಕ್ಕೆ ತೊಂದರೆ ಆಯ್ತು, ಇದೆಲ್ಲ ಆಯ್ತು, ನಾವು ಅಂತ ಹೇಳಿದ್ರು. ಆದ್ರೆ ಭಾರತ ವಿರುದ್ಧ ಪಾಕಿಸ್ತಾನ ಭಯೋತ್ಪಾದನೆ ಮಾಡ್ತಾ ಇದೆ, ಭಯೋತ್ಪಾದನೆಯನ್ನ ಮಟ್ಟ ಹಾಕ್ಬೇಕು, ಪಾಕಿಸ್ತಾನ ಭಯೋತ್ಪಾದಕ ರಾಷ್ಟ್ರ, ಪಾಕಿಸ್ತಾನ ಭಯೋತ್ಪಾದಕನ್ನ ಸಾಕ್ತಾ ಇದೆ ಅಂತ ಹೇಳಿ ಈ ಇಷ್ಟು ರಾಷ್ಟ್ರಗಳು ಯಾವುದಾದ್ರೂ ರಾಷ್ಟ್ರ ಹೇಳ್ತಾ? ಹೋಗ್ಲಿ, ಭಾರತದ ಪರ ನಾನು ಶಾಂತಿ ಸ್ಥಾಪನೆ ಮಾಡಿದೆ ಅಂತ ಹೇಳ್ತಾ ಇದಾರಲ್ಲ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದಾರ, ಅಥವಾ ಇಸ್ರೇಲ್ನ ನೆತನ್ಯಾಹು ಹೇಳ್ತಾ ಇಲ್ಲ. ಇವತ್ತು ಭಾರತ ಏಕಾಂಗಿಯಾಗಿದೆ. ಅದಕ್ಕೆ ಕಾರಣ ಇಷ್ಟೇ, ನಮ್ಮ ವಿದೇಶಾಂಗ ನೀತಿ ಟೋಟಲ್ ಫೇಲ್ಯೂರ್ ಆಗಿದೆ. ನಾವು ಯಾವಾಗಲೂ ನಮ್ದು ಅಲಿಪ್ತ ನೀತಿ, ನೆಹರು ಅವರ ಕಾಲದಿಂದ ನಾನ್ ಅಲೈನ್ ಮೂವ್ಮೆಂಟ್, ಅಲಿಪ್ತ ನೀತಿ. ಈ ಅಲಿಪ್ತ ನೀತಿಯನ್ನ ಬಿಟ್ಟು ಮೋದಿಯವರು ಎಲ್ಲಾ ದೇಶಗಳಿಗೂ ಹೋದ್ರು, ಇಸ್ರೇಲ್ನ ಸಪೋರ್ಟ್ ಮಾಡಿದ್ರು, ಅಮೆರಿಕನ ಸಪೋರ್ಟ್ ಮಾಡಿದ್ರು, ಬ್ರಿಕ್ಸ್ ರಾಷ್ಟ್ರಗಳಲ್ಲೂ ಇದ್ರು. ಬ್ರಿಕ್ಸ್ ರಾಷ್ಟ್ರ ಬೈದಾಗ ಬ್ರಿಕ್ಸ್ ರಾಷ್ಟ್ರಗಳ ಪರವಾಗಿ ಅಮೆರಿಕದ ವಿರುದ್ಧ ಮಾತನಾಡ್ಲೇ ಇಲ್ಲ. ಇವತ್ತು ಅಮೆರಿಕ ಕುಣಿಸ್ತಾ ಇದೆ, ಇಂಡಿಯಾವನ್ನ ಕುಣಿಸ್ತಾ ಇದೆ, ಮತ್ತು ಬ್ರಿಕ್ಸ್ ರಾಷ್ಟ್ರದಿಂದ ಹೇಗಾದ್ರೂ ಮಾಡಿ ಇಂಡಿಯಾವನ್ನ ತೆಗಿಬೇಕು ಅಂತ ಮಾಡ್ತಾ ಇದೆ. ಒಂದು ವೇಳೆ ಬ್ರಿಕ್ಸ್ ರಾಷ್ಟ್ರದಿಂದ ಇಂಡಿಯಾ ಆಚೆ ಬಂದ್ರೆ ಅದು ಇನ್ನೊಂದು ವರ್ಲ್ಡ್ ವಾರ್ಗೆ ಕಾರಣ ಆಗುತ್ತೆ. ಯಾಕೆ ಬ್ರಿಕ್ಸ್ ರಾಷ್ಟ್ರದಿಂದ ಇಂಡಿಯಾ ಆಚೆ ತರೋದಕ್ಕೆ ಅಮೆರಿಕ ಪ್ರಯತ್ನ ಮಾಡ್ತಾ ಇದೆ ಅಂತಂದ್ರೆ, ಸ್ಟ್ರಾಟಜಿಕ್ ಪ್ಲೇಸ್ ಸಿಲ್ಕ್ ರೂಟ್ ಈ ಪ್ಲೇಸ್ ಇದೆಯಲ್ಲ, ಪಾಕಿಸ್ತಾನ ಮತ್ತು ಇಂಡಿಯಾ ಮತ್ತು ಚೀನಾ ನಡುವೆ ಈ ಸಿಲ್ಕ್ ರೂಟ್ ಇರ್ತಕ್ಕಂಥದ್ದು. ಮಧ್ಯಪ್ರಾಚ್ಯ ಮತ್ತು ದಕ್ಷಿಣ ಏಷ್ಯಾದ ರಾಷ್ಟ್ರಗಳಿಗೆ ಈ ಸಿಲ್ಕ್ ರೂಟ್ ಅತ್ಯಂತ ಅವಶ್ಯಕ. ಇದನ್ನೇ ಡೊನಾಲ್ಡ್ ಟ್ರಂಪ್ ಹೇಳಿದ್ದು, ನಾನು ಟ್ರೇಡ್ ನಿಲ್ಲಿಸ್ತೀನಿ, ಇದು ಟ್ರೇಡ್ ವಾರ್ ಅಂತ ಹೇಳಿದ್ದು. ಈ ಸಿಲ್ಕ್ ರೂಟ್ ಕ್ಯಾಪ್ಚರ್ ಮಾಡ್ಬೇಕು ಅಂತ ಅಮೆರಿಕ ಕಾಯ್ಕೊಂಡು ಕೂತಿದೆ. ಯಾವುದೇ ಕಾರಣಕ್ಕೂ ಅಮೆರಿಕ ಇಡೀ ವರ್ಲ್ಡ್ ಅನ್ನ ಕ್ಯಾಪ್ಚರ್ ಮಾಡಬಾರ್ದು, ಎಕ್ಸ್ಪ್ಯಾನ್ಷನಿಸಮ್, ವಿಸ್ತರಣಾವಾದವನ್ನ ಮಾಡಬಾರ್ದು ಅಂತ ಹೇಳಿ, ಅದೇ ವಿಸ್ತರಣಾವಾದವನ್ನ ತೈವಾನ್ ಮೇಲೆ ಮಾಡ್ತಕ್ಕಂಥ ಚೀನಾ ಇವತ್ತು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇಂಡಿಯಾವನ್ನ ಕಂಟ್ರೋಲ್ ಮಾಡ್ತಾ ಇದೆ. ಚೀನಾವನ್ನ ಕಂಟ್ರೋಲ್ ಮಾಡೋದಕ್ಕೆ ಭಾರತವನ್ನ ಅಮೆರಿಕ ಕಂಟ್ರೋಲ್ ಮಾಡ್ತಾ ಇದೆ. ಚೀನಾದ ಫ್ರೆಂಡ್ ಚೀನಾ ರಷ್ಯಾಗೆ ಹೇಳ್ತಾ ಇದೆ, ನೋಡು ಇಂಡಿಯಾ ಬುದ್ಧಿ ಹೇಳು ಅಂತ ಹೇಳಿ ಹೇಳ್ತಾ ಇದೆ. ಈಗ ಇವತ್ತು ಬುದ್ಧಿ ಹೇಳ್ತಾ ಇದ್ದಾರೆ ರಷ್ಯಾದ ರಕ್ಷಣಾ ಸಚಿವ, ಪಾಕಿಸ್ತಾನ ಯುದ್ಧ ಮಾಡಬೇಡಿ, ಬ್ರಿಕ್ಸ್ ರಾಷ್ಟ್ರಕ್ಕೆ ನೀವು ಕಟಿಬದ್ಧರಾಗಿರಿ, ಏನ್ ನೀವು ಸೈನ್ ಹಾಕಿದಿರಲ್ಲ ನೀವು ಒಪ್ಪಂದಕ್ಕೆ, ಅದು ಕಟಿಬದ್ಧವಾಗಿರಿ ಅಂತ ಹೇಳ್ತಾ ಇದ್ದಾರೆ. ಇದು ಅಲೈನ್ಮೆಂಟ್ ಅಲ್ಲ, ನಾನ್ ಮೂವ್ಮೆಂಟ್ ಅಲೈನ್ಮೆಂಟ್. ಅಂದ್ರೆ ನಮ್ಗೆ ನೋಡಿ, ನಮ್ಗೆ ಇಸ್ರೇಲ್ ಇಂದ ಶಸ್ತ್ರಾಸ್ತ್ರಗಳು ಬಂದಿದ್ದಾವೆ, ರಡಾರ್ ಫ್ರಾನ್ಸ್ ಇಂದ ಬಂದಿದೆ, ರಫೇಲ್ ರಷ್ಯಾದಿಂದ ಬಂದಿದೆ. ಹೀಗೆ ಎಲ್ಲವೂ ಕೂಡ ಬೇರೆ ಬೇರೆ ದೇಶಗಳಿಂದ ನಾವು ಡಿಪೆಂಡ್ ಆಗಿದ್ದೀವಿ. ಆದ್ರೆ ನಮ್ಮ ರಫೇಲ್ ಅನ್ನೇ ಹೊಡೆದಾಕಿದಂತಹ ಪಾಕಿಸ್ತಾನಕ್ಕೆ
ಸಮಗ್ರವಾಗಿ ಎಲ್ಲ ಒಂದೇ ಟೆಕ್ನಾಲಜಿ, ಶಸ್ತ್ರಾಸ್ತ್ರ ಎಲ್ಲಗಳನ್ನ ಸಪ್ಲೈ ಮಾಡ್ತಕ್ಕಂಥ ಯಾರು? ಚೀನಾ. ಇಡೀ ಅವ್ರನ್ನ ಆಪರೇಟ್ ಮಾಡಿ ಕಂಟ್ರೋಲ್ ಮಾಡಿ ನಮ್ಮ ಇಂಡಿಯಾ ಮೇಲೆ ಇಂಡೈರೆಕ್ಟ್ ಆಗಿ ಅಟ್ಯಾಕ್ ಮಾಡ್ತಕ್ಕಂಥ ಚೀನಾ. ಸೊ ಹಾಗಾದ್ರೆ ನಿಮ್ ನಿಜವಾದ ಶತ್ರು ಯಾರು? ಚೀನಾ. ಚೀನಾ ನೇರವಾಗಿ ನಮ್ಗೆ ಯುದ್ಧ ಮಾಡಿದೆ. ಪಾಕಿಸ್ತಾನವನ್ನ ಅಂದ್ರೆ ಭೀಷ್ಮನ ಮೇಲೆ ಯುದ್ಧ ಮಾಡೋದಕ್ಕೆ ಶಿಖಂಡಿಯನ್ನ ಬಿಟ್ರಲ್ಲ, ಹಾಗೆ ಶಿಖಂಡಿ ಪಾಕಿಸ್ತಾನ. ನಮ್ಗೆ ನಮ್ ಜನಕ್ಕೆ ಈ ಮಹಾಭಾರತ ಕಥೆ ಅಂದ್ರೆ ಬಹಳ ಇಷ್ಟ. ಕಥೆ ಮೂಲಕ ಹೇಳ್ಬೇಕು ಎಲ್ಲರಿಗೂ. ಮಹಾಭಾರತ ಕಥೆ ಗೊತ್ತಲ್ಲ, ಶಿಖಂಡಿ ಅಂತ ಇದ್ನಲ್ಲ, ಭೀಷ್ಮನ ಹೊಡೆದಾಕತ್ತ ನಿಲ್ಲಿಸ್ಕೊಂಡ್ರಲ್ಲ, ಹಾಗೆ ಹಾಗೆ ಪಾಕಿಸ್ತಾನ ಮುಂದಿಟ್ಕೊಂಡು ಚೀನಾ ಇಂಡಿಯಾವನ್ನ ಮಣಿಸ್ತಾ ಇದೆ. ಅದೇ ಪಾಕಿಸ್ತಾನ ಇಟ್ಕೊಂಡು ಅಮೆರಿಕ ಇಂಡಿಯಾವನ್ನ ಮಣಿಸ್ತಾ ಇದೆ. ಇಬ್ಬರ ಹೆಂಡಿರ ಮುದ್ದಿನ ಗಂಡ ಅಂತ ಅನ್ಕೋಬಿಡಿ. ಮುದ್ದಿನ ಗಂಡ ಅಲ್ಲ ಇವನು ಪಾಪಿ ಗಂಡ ಇವನು. ಯಾಕೆಂದ್ರೆ ಯಾವತ್ತು ಪತಿವ್ರತ ಧರ್ಮ ಯಾರು ಪಾಲಿಸ್ತಾರೋ ಅವ್ರು ಮಾತ್ರ, ಪತಿವ್ರತೆ ಆಗಿದ್ರೆ ಮಾತ್ರ, ಗರ್ತಿ ಆಗಿದ್ರೆ ಮಾತ್ರ ಒಳ್ಳೆ ಜೀವನ, ಒಳ್ಳೆ ಸಂಸಾರ. ಕಾಲ್ ಜಾರ್ತು ಅವಳು ವೇಶ್ಯ ಜೀವನ ಅಂದ್ರೆ ಕಾಯಿಲೆ ಬರುತ್ತೆ. ಸಿಕ್ತವ್ರು ದಾಳಿ ಮಾಡ್ತಾರೆ, ಯಾವ್ಯಾವ ಅಂಗನ ಊನ ಆಗ್ಬಿಡ್ತವೆ, ಏನೇನೋ ಊನ ಆಗ್ಬಿಡ್ತವೆ. ಸೊ ಅಂತ ಗತಿ ಇವತ್ತು ನಮ್ಮ ಮೋದಿಗಾಗಿದೆ. ಏನೇನು ಊನ ಆಗಿದೆಯೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಇವತ್ತು ಜೈಶಂಕರ್ ಅಂತ ಊನ ಮಾಡಿದ್ದಾರೆ. ಸೊ ಅದನ್ನ ವಾಸಿ ಮಾಡಕ್ಕೆ ಶಶಿ ತರೂರ್ ಬಂದಿದ್ದಾರೆ. ಇಲ್ಲಿ ಶಶಿ ತರೂರ್ ಬಂದ ತಕ್ಷಣಕ್ಕೆ ಪವಾಡ ಆಗುತ್ತಾ? ಖಂಡಿತ ಸಾಧ್ಯತೆ. ಬ್ರಿಕ್ ರಾಷ್ಟ್ರಗಳು ಇವತ್ತು ಅಮೆರಿಕದ ವಿರುದ್ಧ ತೊಡೆ ತಡ್ತಾ ಇದ್ದಾವೆ. ಟಾರಿಫ್ ವಾರ್ ಇವತ್ತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನ್ ಹೇಳ್ತಾರೆ? ಇಂಡಿಯಾ ಒಪ್ಕೊಂಡಿದೆ ಏನಂತ ಹೇಳಿಕೆ, ಫ್ರೀ ಟ್ರೇಡ್ ಒಪ್ಕೊಂಡಿದೆ ಅಂತ ಹೇಳ್ತಾ ಇದೆ ಅಮೆರಿಕ. ಹೌದಾ? ಒಪ್ಕೊಂಡಿದ್ಯಾ ಇಂಡಿಯಾ? ಬಾಯ್ ಬಿಡ್ರಿ, ಮಾತಾಡಲ್ಲ ನೀವು ಯಾರುವೆ, ಬಾಯ್ ಬಿಡಿ. ಯಾಕೆ ಮಾತಾಡಲ್ಲ? ಫ್ರೀ ಟ್ರೇಡ್ ಅಂದ್ರೆ ಎಲ್ಲಾ ದೇಶಗಳು 110%, ಪಾಕಿಸ್ತಾನ ಚೀನಾ 240%, ರಷ್ಯಾ 70%, ಈ ರೀತಿ ಟ್ರೇಡ್ ಟ್ಯಾಕ್ಸಸ್ ಹಾಕಿದೆ. ಸೊ ಇಂಥ ಟ್ಯಾಕ್ಸ್ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ, ಇಂಡಿಯಾ ಹ್ಯಾಸ್ ಅಗ್ರೀಡ್ ಟು ಟ್ಯಾಕ್ಸ್ ಫ್ರೀ ಟ್ರೇಡ್ ಅಂತ ಹೇಳ್ತಾ ಇದ್ದಾರೆ. ಇಸ್ ಇಟ್ ಟ್ರೂ? ಕಮಾನ್ ಮಿಸ್ಟರ್ ಮೋದಿ, ಓಪನ್ ಯುವರ್ ಮೌತ್, ಕಮಾನ್. ಅಂದ ಭಕ್ತರೇ, ಮೋದಿ ಭಕ್ತರೇ, ಕೇಳಿ ಮೋದಿ ಅವರನ್ನ. ಹೌದಾ? ಈ ಭಾರತ ಪ್ರತಿಯೊಬ್ಬ ಪ್ರಜೆ ಉಸಿರಾಡೋ ಗಾಳಿಗೆ ಬಿಟ್ಟು ಎಲ್ಲದಕ್ಕೂ ಟ್ಯಾಕ್ಸ್ ಕಟ್ತಾ ಇದ್ದಾನೆ. 18% GST ಇಂದ 20% GST, ಇನ್ಕಮ್ ಟ್ಯಾಕ್ಸ್, ಸೇಲ್ಸ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್. ನೀವು ಬ್ಯಾಂಕಲ್ಲಿ ದುಡ್ಡಿಟ್ರು, ಬ್ಯಾಂಕಲ್ಲಿ ದುಡ್ಡು ಹಣ ಸಂಪಾದನೆ ಮಾಡ್ರು ಟ್ಯಾಕ್ಸ್, ಹಣ ಉಳಿಸಿದ್ರು ಟ್ಯಾಕ್ಸ್, ಹಣ ಖರ್ಚು ಮಾಡಿದ್ರು ಟ್ಯಾಕ್ಸ್, ಕಾರ್ ತಗೊಂಡ್ರು ಟ್ಯಾಕ್ಸ್, ಕಾರ್ ಮಾರಿದ್ರು ಟ್ಯಾಕ್ಸ್, ರಸ್ತೆ ಕಾರ್ ತೆಗೆದುಕೊಂಡ್ರು ಟೋಲ್ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್, ಪೆಟ್ರೋಲ್ ಟ್ಯಾಕ್ಸ್, ಟ್ಯಾಕ್ಸ್. ಎಲ್ಲಿ ನೋಡಿ ಟ್ಯಾಕ್ಸ್. ಆದ್ರೆ ಯಾರಿಗೆ? ಟ್ರಂಪ್ ಮಾತಿಲ್ಲ, ಟ್ಯಾಕ್ಸ್ ಇಲ್ಲ. ಈ ಬ್ರಿಕ್ಸ್ ರಾಷ್ಟ್ರಗಳ ಇಡೀ ಬಿಸ್ನೆಸ್ ಇಷ್ಟೆಲ್ಲ ಗೊಂದಲ ಆಗ್ತಾ ಇದ್ರು. ಮೋದಿಗೆ ಅರ್ಥ ಆಗ್ತಿಲ್ಲ? ಖಂಡಿತ ಅರ್ಥ ಆಗುತ್ತೆ. ಆದ್ರೆ ಯಾಕೆ ಮೋದಿ ಇಡೀ ಬ್ರಿಕ್ಸ್ ರಾಷ್ಟ್ರಗಳನ್ನು ಅಷ್ಟು ವಿರೋಧಿಸ್ಕೊಂಡು ಡೊನಾಲ್ಡ್ ಟ್ರಂಪ್ಗೆ ಕೈ ನಡುತ್ತಾ ಯಾಕೆ ಉಚ್ಚೇವಿಕೊಂಡು ಕೂತಿದ್ದಾರೆ? ಯಾಕೆ ಹಿಂಗ್ ಕೂತಿದ್ದಾರೆ? ಯಾಕೆಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಕಂಟ್ರಿ ಸ್ವಿಚ್ ಡೊನಾಲ್ಡ್ ಟ್ರಂಪ್ ಮೋದಿ ಅವರ ಸ್ವಿಚ್ ಡೊನಾಲ್ಡ್ ಟ್ರಂಪ್ ಕೇಳಿದೆ. ಆ ಟೈಮ್ ಬಾಂಬ್ ನರೇಂದ್ರ ಮೋದಿ ಬಾಡಿ ಫಿಕ್ಸ್ ಮಾಡಿದೆ. ಯಾವ ಬಾಂಬ್ ಅಂದ್ರೆ ಅದು ಅದಾನಿ. ಇಡೀ ಬಿಸ್ನೆಸ್ ನರೇಂದ್ರ ಮೋದಿ ಎಲ್ಲೆಲ್ಲಿ ಹೋಗಿರೋ ಅಲ್ಲೆಲ್ಲ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಮಾಡಿ ಸಾವಿರಾರು ಕೋಟಿ ಒಡೆಯನ್ನಾಗಿ ಅದಾನಿಯನ್ನು ಮಾಡಿದೆ. ಅಂಬಾನಿ ನೋಡಿ, ನಿನ್ನೆ ಕತಾರಲ್ಲಿ ಅಂಬಾನಿ ಟ್ರಂಪ್ ಅವರನ್ನು ಭೇಟಿ ಮಾಡಿದ್ರು. ಬಿಸ್ನೆಸ್, ಡೊನಾಲ್ಡ್ ಟ್ರಂಪ್ ಈಸ್ ಬಿಸ್ನೆಸ್ ಮ್ಯಾನ್, ಅಂಬಾನಿ ಇಸ್ ಆಲ್ಸೋ ಬಿಸ್ನೆಸ್ ಮ್ಯಾನ್. ಸೊ ಅವ್ರು ಹೋಗಿ ಭೇಟಿ ಮಾಡ್ತಾರೆ. ಸೊ ಬ್ರಿಕ್ ರಾಷ್ಟ್ರಗಳಿಗೆ ಏನಾದ್ರೇನು, ಯಾವ ವಿದೇಶಾಂಗ ನೀತಿ ಏನಾದ್ರೇನು, ನನ್ನ ಅದಾನಿ ಚೆನ್ನಾಗಿರ್ಬೇಕು, ನನ್ನ ಅಂಬಾನಿ ಚೆನ್ನಾಗಿರ್ಬೇಕು ಅಂತ ಮೌನವಾಗಿದ್ದಂತ ಮೋದಿಗೆ ಇವತ್ತು ಇಡೀ ವಿದೇಶಾಂಗ ನೀತಿ ಫ್ಲಾಪ್ ಆಗಿದೆ. ವಿದೇಶಾಂಗ ಸಚಿವ ತನ್ನ ಸರ್ಕಾರದ ವಿರುದ್ಧವೇ ಹೇಳಿಕೆ ಕೊಡ್ತಾ ಇದ್ದಾರೆ. ಅದನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ವಿರೋಧ ಪಕ್ಷದ ಒಬ್ಬ ನಾಯಕನನ್ನ ಆ ಪಕ್ಷದಿಂದ ಸ್ನ್ಯಾಚ್ ಮಾಡ್ಕೊಂಡು ಕರ್ಕೊಂಡ್ಬಂದು ಆತನ ಲೀಡರ್ ಅಂತ ಹೇಳಿ ಬಿಂಬಿಸ್ತಾರೆ. ಇದು ವಿಫಲ ಪ್ರಧಾನಿ, ವಿಫಲ ಸರ್ಕಾರ, ವಿಫಲ ವಿದೇಶಾಂಗ ನೀತಿಯ ಫಲ. ಇವತ್ತು ನಾವು ಇಡೀ ದೇಶದಲ್ಲಿ ಏಕಾಂಗಿಯಾಗಿ ನಿಂತಿದ್ವಿ.
ಏನು 76 ವರ್ಷಗಳ ನಮ್ಮ ವಿದೇಶಾಂಗ ನೀತಿ ಇವತ್ತು ಏಕಾಂಗಿಯಾಗಿದೆ. ಅದಕ್ಕೆ ಕಾರಣ ಒನ್ ಅಂಡ್ ಓನ್ಲಿ ನರೇಂದ್ರ ಮೋದಿ. ಅಂಧ ಭಕ್ತರೆ ನೀವೇನ್ ಬೇಕಾದ್ರೂ ಹೇಳಿ, ನನಗೆ ಏನ್ ಬೇಕಾದ್ರೂ ಬೈದಿ, ಆದ್ರೆ ಇಡೀ ಮೋದಿಯ ವೈಫಲ್ಯ, ಮೋದಿ ಅಂದ್ರೆ ಸ್ವ ಆತ್ಮರತಿ, ತನ್ನನ್ನು ತಾನು ವಿಶ್ವಗುರು ಅಂತ ವೈಯಕ್ತಿಕವಾಗಿ ಮೆರೆಯಕ್ ಹೋಗಿದ್ದಕ್ಕೆ ಇವತ್ತು ಇಡೀ ದೇಶ ಇವತ್ತು ಎಲ್ಲಾ ದೇಶಗಳ ಮುಂದೆ ಇವತ್ತು ನಾವು ಹೋಗಿ ಹೇಳ್ಬೇಕಾಗಿದೆ. ನೋಡಿ ಪಾಕಿಸ್ತಾನ ಹೇಗೆ, ಪಾಕಿಸ್ತಾನ ಏನಂತ ಗೊತ್ತಿಲ್ಲ ರಾಷ್ಟ್ರಗಳಿಗೆ. ಇವತ್ತು 11 ರಾಷ್ಟ್ರಗಳು, ಬಿಗ್ ರಾಷ್ಟ್ರಗಳು ನಮ್ಮ ಪರವಾಗಿ ನಿಂತಿದ್ದಿದ್ರೆ, ನಮ್ಮ ಪರವಾಗಿ ಮಾತನಾಡಿದ್ರೆ ನಮ್ಮ ದೇಶ ಸ್ಥಿತಿ ಹೇಗಿರ್ತಿತ್ತು? ಎಲ್ಲದ ವಿದೇಶಾಂಗ ನೀತಿ ಬಗ್ಗೆ ಮಾತನಾಡಿದಕ್ಕೆ ರಾಹುಲ್ ಗಾಂಧಿ ಅವರಿಗೆ, ಇದೇ ಸಂಸತ್ತಲ್ಲಿ ರಾಹುಲ್ ಗಾಂಧಿ ಅವರಿಗೆ ನರೇಂದ್ರ ಮೋದಿ ಲೆಕ್ಚರ್ ಕೊಟ್ಟಿದ್ರು. ಗೊತ್ತಲ್ಲ ನಿಮ್ಗೆ ಏನ್ ಲೆಕ್ಚರ್ ಕೊಟ್ಟಿದ್ರು ಅಂತ? ಇವತ್ತು ಅದೇ ಲೆಕ್ಚರ್, ಇವತ್ತು ಅದೇ ತಮ್ಮ ಮಾತನ್ನು ತಾವೇ ಇವತ್ತು ಮೋದಿ ಕೇಳಿಸ್ಕೊಂಡು ಆ ಮಾತನ್ನ ಶಶಿ ತರೂರ್ ಹೇಳ್ಬೇಕಾಗಿ, ವಿದೇಶಾಂಗ ನೀತಿ ಅಂದ್ರೇನು, ಅದು ಹೇಗಿರ್ಬೇಕು, ಹೇಗೆ ರೂಪಿಸ್ಬೇಕು ಅಂತ. ಇದೇ ಶಶಿ ತರೂರ್ ಅವ್ರನ್ನ ಆಫೀಸರ್ನ ತಂದು ರಾಜಕಾರಣಿ ಮಾಡಿ, ಅವ್ರನ್ನ ಗೆಲ್ಸಿ, ಸಂಸದನ್ನ ಮಾಡಿ, ಸಚಿವರನ್ನ ಮಾಡಿ, ಎಲ್ಲ ಮಾಡಿದ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ಈಗ ಅವ್ರು ಯಾರಿಗೋಗಿ ಸೇವೆ ಮಾಡ್ಬೇಕಾಗಿದೆ? ನರೇಂದ್ರ ಮೋದಿ. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ.